ಅಂದ್ರ ಲೆಕ್ಕ ಹಾಕಣ ಹಬ್ಬಕ್ಕೆ ಹಾಕಿ ಅಂದ್ರೆ ಹೋರಿ ಹಿಡಕ್ ಸುಪಾರಿ ಕೊಡ್ತೈತಿ ಅಂದ್ರ ಅವ್ರಿಗೆ ಎಷ್ಟು ನಿದ್ದಿ ಗೆಡ್ಸಿರ್ಬೇಕಣ್ಣ ಇದು ಹೋರಿ ಹಬ್ಬದಾಗ. ಅವಾಗಿನ ಯಾರ ಸುದ್ದಿಗೆ ಹೋಗಲ್ಲಣ್ಣ, ನಮ್ ಸುದ್ದಿಗೆ ಯಾರ ಬಂದ್ರ ಮತ್ತ ಒಂದ್ ನಾವು ಇಲ್ಲ ಅವ್ರಾಗಿರ್ಬೇಕಣ್ಣ. ಅದ್ರ ಹೊರದ್ರೆ ಏನೋ ಒಂದ್ ಕೆಜಿ ಕೊಬ್ಬರಿ ಹೋಗತಿ ಏನ್ ಶಂಕನ ಆಗಲ್ಲ ಅಂತ ಲೆಕ್ಕ ಮಾಡ್ತೀವಣ್ಣ. ನಂಬಿಕೆ ಐತಣ್ಣ. ಇವತ್ತಲ್ಲ ನಾಳೆ ಜನ ಇಡೀ ಆಕಾಡನ ಹೊರ ಬರ್ತೈತಣ್ಣ ನಮ್ಮ ಊರಿಂದ. ಆ ನಂಬಿಕೆ ನಮ್ಗೆ ಐತಣ್ಣ, ಅದನ್ನ ತಂದು ಕೊಡ್ತೈತಣ್ಣ ಇದು. ನಾನ್ ಬೆಳಕರ್ತಿಗೆ ಬೆಂಗಳೂರಿಗೆ ಹೋದ್ರ ಹಬ್ಬ, ಬೆಂಗಳೂರು ಹೋಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಹಬ್ಬ ಮಾಡಕ್ ಆಗಲ್ಲ. ತುಂಬಾ ಹೋರಿ ಹಬ್ಬ ನೋಡಿದ್ದೀರಾ. ಅದ್ರೊಳಲ್ಲಿ ಹೋರಿ ಹಬ್ಬದಲ್ಲಿ ಕೆಲವೊಂದು ಹೋರಿಗಳು ಜನ ಹೇಗ್ ಬರುತ್ತೆ ಆ ಹೋರಿ ಹಿಂದೆ ಅನ್ನೋದು ನೋಡಿದ್ದೀರಾ. ಕೆಲವೊಂದು ಹೋರಿಗಳು ಎಷ್ಟೇ ಹಬ್ಬ ಚೆನ್ನಾಗಿ ಮಾಡಿದ್ರು ಜನನೇ ಬರಲ್ಲ ಅಂತಂದು ನೋಡಿದ್ದೀರಾ. ಇಂಥದ್ನೆಲ್ಲ ನೋಡಿದಾಗ ಎಳವಟ್ಟಿ ಯೋಧ ಅನ್ನೋದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಜನ ಇದರಿಂದ ಬರುತ್ತೆ ಅಂತ ಒಂದು ನಂಬಿಕೆ ಹೇಗ್ ಬಂತು ಅಂತ, ಅಥವಾ ಇನ್ನು ಇದೆಯಾ ನಂಬಿಕೆ, ಅಥವಾ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆಯಾ ಇನ್ನು ಅಂತ? ನಂಬಿಕೆ ಐತಣ್ಣ, ಮಾಡ್ತೀವಿ ಅನ್ನೋ ನಂಬಿಕೆ ಐತಣ್ಣ. ಇವತ್ತಲ್ಲ ನಾಳೆ ಜನ ಇಡೀ ಆಕಾಡನ ಹೊರ ಬರ್ತೈತಣ್ಣ ನಮ್ಮ ಊರಿಂದ. ಆ ನಂಬಿಕೆ ನಮ್ಗೆ ಐತಣ್ಣ, ಅದನ್ನ ತಂದು ಕೊಡ್ತೈತಣ್ಣ ಇದು. ಇದ್ರ ಹಬ್ಬ ಇದು ಮಾಡ್ತೈತಣ್ಣ, ಇನ್ನ ಹಬ್ಬ ಮಾಡ್ತೈತಣ್ಣ, ನಮ್ಗೆ ಭಾಳ ನಂಬಿಕೆ ಐತಿ. ಈಗ ನಾವು ಮಾಡಿರೋ ಹಬ್ಬದೊಳಗ ಒಂದ್ ಹಬ್ಬಕ್ಕಿಂತ ಒಂದ್ ಹಬ್ಬ ಭಾರಿ ಟಾಪ್ ಮಾಡೈತಣ್ಣ. ಒಂದ್ ಹಬ್ಬದಾಗ ಸ್ಪೀಡ್ ಬಂದ್ರೆ ಒಂದ್ ಹಬ್ಬದಾಗ ಡಬಲ್ ಆಕ್ಷನ್ ಬಂದೈತಣ್ಣ. ಹಂಗೆಲ್ಲ ಹಬ್ಬ ಮಾಡೈತಣ್ಣ. ಈಗ ನೆಕ್ಸ್ಟ್ ಪಿಪಿಯಾಗ ಮಾಡ್ತಾವಣ್ಣ. ಅವಾಗ ಈಗ ಹೆಚ್ಚು ಬಕ್ಕ ವರಿ ಒಳಗ ಯಾವ ಜಾಸ್ತಿ ವರಿ ಗುರುತಿಸ್ಕಿರೋಲ್ಲ. ಹೊಸ ವರಿ ಅದು ಹೆಸರು ಮಾಡ್ಬೇಕಂದ್ರೆ ಪಿಪಿ ಕಟ್ಬೇಕಂತಾರಲ್ಲ. ಯಾಕಂದ್ರೆ ಪಿಪಿ ಕೋಲ ಮ್ಯಾಲ ಹೋಗತ್ತಣ್ಣ, ಮ್ಯಾಲ ಹೋಗಿದ್ದವ್ರಿ ಭಾರಿ ಸ್ಪೀಡ್ ಹೋಗ್ಯಪ್ಪ ಹೋರಿ ಅಂತ ಹೇಳಿ ಮಾತಾಡ್ತಾರ. ಹಂಗಾಗಿ ಆ ಉದ್ದೇಶಕ್ಕೆ ನೆಕ್ಸ್ಟ್ ಪಿಪಿ ಏರ್ಸ್ಕೊಂತ ಮಾಡ್ಯಾವಣ. ಪಿಪಿ ಏರ್ಸಿ ಒಂದೇ ಹಬ್ಬ ಎರಡನೇ ಹಬ್ಬದಾಗ ಬೇಕಾರೆ ಭಾರಿ ಹೆಸರು ಮಾಡ್ತಾವೇನೋ ನಂಬಿಕೆ ನಮ್ಗೆ ಐತಣ. ಪಿಪಿ ಒಳಗೆ ಹೆಸರು ಮಾಡ್ತೈತೇನ ನಂಬಿಕೆ ಐತಣ. ನಮ್ಮ ನಂಬಿಕೆ ಅದು ಉಳಿಸ್ಕೊಂತೈತಣ. ಅದ್ರ ನಂಬಿಕೆ ನಮ್ಮ ಮೇಲೆ ನಾವು ಅದ್ರ ಮೇಲೆ ಭಾಳ ಭರೋಸೆ ಇಟ್ಟವಣ. ಅದು ನಮ್ಮ ಭರೋಸೆ ಉಳಿಸ್ತೈತಿ ಅನ್ನೋ ನಂಬಿಕೆ ನಮ್ಗೆ ಐತಣ. ಐತೆ ಅಲ್ಲ. ಈಗ ಪಿಪಿ ಬಕ್ಕ ಬಿಟ್ಟಿದ್ದೀರಾ ಇಷ್ಟ ದಿನ, ಪಿಪಿ ಪ್ರಿಫರ್ ಮಾಡಬೇಕು ಅಂದ್ರೆ ಹೋರಿದು ಏನ್ ನೋಡಿ ಇಲ್ಲ ಇದು ಪಿಪಿ ಹೊರುತ್ತೆ ಅನ್ನೋದೊಂದು ನಂಬಿಕೆ ಬಂತು ಅಂತ ಅಂತದ್ ಏನ್ ಮಾಡ್ಕೊಡ್ತೀವಿ? ಒಂದು ಮನಿ ಮಗ ಅಂತ ಇರ್ತಾನ, ಅವ ಹಡ ತಂದಿ ಮಾತ ಕೇಳಲ್ಲ. ಒಂದ್ಸರಿ ಬಕ್ಕರ ಬಿಟ್ಟಿ ಮಾಡ್ದೈತೆ ಅನ್ನೋದು ಹಬ್ಬ ನಮ್ಮ ಮನೆ ಕನಸಿನಾಗಿಲ್ಲ. ನಾ ಎಷ್ಟೋ ಮಂದಿ ಕಡೆ ಕೇಳಿ ಬಂದಿ. ಒಂದು ಉದಾಹರಣೆ ಹೇಳ್ತೇನೆ. 4 ಮಂದಿ ಕೂಡಿ ಒಂದು ಗಂಗಾವತಿಯಿಂದ ಹೋರಿ ತಂದಿದ್ವಿ. ನಮ್ದು ಅದು ಗಂಗಾವತಿದ ಹೋರಿ. ಅದ್ರ 4 ಮಂದಿಯಾಗ ಅವ್ರಲ್ಲ ಕೆಲವೊಬ್ರು ಹಬ್ಬ ಮಾಡ್ತಾವ, ಮಾಡಲ್ಲ. ನನ್ಗೆ ಹಬ್ಬ ಮಾಡ್ತಾವ, ಮಾಡಲ್ಲ. ಅದ್ರಾಗ ಒಂದು ಯಾರನ್ನ ಒಂದು ಹಬ್ಬ ಅಂತಂದ್ರೆ ಕೇಳ್ಬೇಕಾಗತ್ತೆ ಯಾರನಾರ. ಇಲ್ಲ ನನ್ನ ಊರಿನ ಈ ನಂಬರ್ ಹೆಂಗ್ ಇಡೋನು, ನನ್ನ ಊರಿ ಹೆಸರು ಏನು ಇಡೋನು ಅಂತಂದಾಗ, ಇಲ್ಲ ನಿನ್ನ ಊರಿ ನಿಮ್ಮ ಮನೆಯಾಗ ಕೋಟಿ ಕೊಡ್ತಂದ್ರೆ ಹಬ್ಬ ಮಾಡಲ್ಲ, ನಿಮ್ಮ ಮನೆಯಾಗ ಹೇಗಿಲ್ಲ ಹಬ್ಬ ಮರ್ತು ಬಿಡ್ರಿ ನೀವು ಅಂದ್ರು. 1 ವರ್ಷ ಮಾಡ್ತೀವಿ, 2 ವರ್ಷ ಮಾಡ್ತೀವಿ, 3ನೇ ವರ್ಷಕ್ಕೆ ಮಗ ಅಷ್ಟಕ್ಕೆ ಅವಂಗ ಯಾವ ವಯಸ್ಸಿಗೆ ಮಗ ಬಂದಾಗ ತಂದಿ ಮಾತು ಕೇಳಲ್ಲ, ಹೊರಗೆ ಅವ್ನು ದುನಿಯಾ ಮಾಡ್ತಿರ್ತಾನಂತಲ್ಲ, ಅವನಷ್ಟಕ್ಕೆ ಅವ್ನು ಮಾಡಾಕತ್ಬಿಟ್ಟ. ಏನು ತೋರ್ಸಾಕತ್ತ ಮಂದಿ ಹೊರಗೆ ಹಿಡ್ಕೊಂಡು ಹೊಂಟ್ರ ಏನರ ಎಲ್ಲರ ಏನು ಫಂಕ್ಷನ್ ಇದ್ದಲ್ಲೇ ಮಂದಿ ಇದ್ದಲ್ಲೇ ಏನು ಮಾಡ್ಬೇಕಲ್ಲ ಅದು ಮಾಡಾಕತ್ತ. ಹಿಂಗೆ ಮಾಡ್ತದ ನೋಡಂತಾರೆ ಅಂದಿದ್ದು. 4 ಮಂದಿಯಾಗ ಹಬ್ಬ ಮಾಡೋಣ ಅಂತಂದ್ರೆ 4 ಮಂದಿ ಹುಡ್ರಿ ನಾವು ಎಷ್ಟಿದ್ದೀವಿ, ಒಂದು 10 ಮಂದಿ ಇದ್ದೀವಿ ಅವಾಗ. ಈಗ ಒಂದು ಸಾಮ್ರಾಜ್ಯ ಕಟ್ಟದಂಗೆ ಕಟ್ಟೇವಿ. ಈಗ ಎಲ್ಲರೂ ಇದ್ದಾರೆ, ಯಾರು ನಮ್ಮ ಊರ ಆಲ್ಮೋಸ್ಟ್ ಒಂದು 10-15 ಮಂದಿ ಇರ್ಬೋದು. ಎಲ್ಲ ನನಗೆ ಬೇಕಾದ್ರೆ ಎಲ್ಲ ಬಿಲ್ಲರು ರೋಡ್ರು ಕೊಂಡೋಗಿರಾತು ಎಲ್ಲ ಕಡೆಯಿಂದ ಬಂದಾರ. ಹಾಗೆ ಇವರೇ ಬಂದಾರಂತ ಎಲ್ಲರಿಗೆ ಕೈ ಮಾಡಿ ತೋರ್ಸಕ್ಕೆ ಎಲ್ಲ ಕಡೆಯಿಂದ ಬಂದಾರ. ಆದ್ರೆ ಬಂದಾರ ಅಂದ್ರೆ ಇದ್ರ ಸಂಬಂಧ ಬಂದಾರ. ನಾನು ಇವತ್ತು ದುಡ್ಡು ಖರ್ಚು ಮಾಡಿರ್ಬೋದು, ನಾಳೆ ಏನು ತಿನ್ನಿಸಿರ್ಬೋದು, ಅವ್ರು ಈ ಅದಾನಂತ ಬಂದಾರ. ನಾ ಅದಾನಂತಂದ್ರು ಯಾರ ತಂದೆ ಸತ್ರು ಮಕ್ಕ ಸತ್ರು ಯಾರು ಕೊಡಲ್ಲ ಜನ ಈಗಿನ ದುನಿಯಾದಾಗ. ಗಾಡಿ ತಂದ್ರೆ ಕಾರ್ ತಂದ್ರೆ ಯಾರು ಕೊಡಲ್ಲ. ಓರ್ ಐತಂದ್ರೆ ಬಂದಾರಂದ್ರೆ ಅದು ದೊಡ್ಡ ಖುಷಿ ಮನುಷ್ಯಾಗ. ನಿಮ್ಗೆ ಎಕ್ಸಾಂಪಲ್ ಹೇಳಿದೆ, ಇಲ್ಲಪ್ಪ ಇವತ್ತು ಎಕ್ಸಾಮ್ ಐತಿ, ನಮ್ಮ ಹುಡ್ರು ಅಣ್ಣ ಸ್ವಲ್ಪ 2 ಗಂಟೆ ಮೇಲ್ಪಟ್ಟು 1 ಗಂಟೆ ಎಕ್ಸಾಮ್ ಮುಗಿತಾವು ಅಂತಂದು. ಅವ್ರೇಂದ್ರು ನಿಮ್ಮ ಹುಡ್ರು ಅದ ಹುಡುಗನ ಹೇಳ್ದ, ನಂದು ಎಕ್ಸಾಮ್ ಐತೆ ಅಣ್ಣ, ಎಕ್ಸಾಮ್ ಬಿಟ್ಟಾದ್ರೂ ಬರ್ತಾನೆ ಅಂತಂದು. ಅದ್ರ ಅಭಿಮಾನ ಎಷ್ಟು ಐತೆ ನಿಮ್ಗೆ ಅವಾಗ ತಿಳ್ಕೊಂಬಿಟ್ರ. ನಾವು ಹೇಳೋದೇ ಬೇಡ. ಅವನು ಯಾರೋ ನಾನು ಯಾರೋ, ನಾ ಮಾಲಕ ಅವ್ನು ಯಾರೋ ಮಾತಾಡಿದ್ ನಿಮ್ ಕೂಟಾಗ. ಇವತ್ತು ನೀವು ಬರ್ತೀರಂದು 20 ಗೊತ್ತಿಲ್ಲ, 20 ಮಾತಾಡಿ ನಿಮ್ ಕೂಟಾಗ. ಯಾಕಂದ್ರೆ ಅವ್ರು ಬೆಳೆಸ್ತಾರಂದಾಗ ನಿಂದ ಓರಿಪ್ಪ 20 ಕೊಟ್ಟಿದ್ದು. ಅವ್ರು ಏನ್ ರೆಡಿ ಮಾಡ್ತಾರೋ ಅದ ಓರಿ ಅವ್ರಿಗೆ ಕರೆ. ನಾ ಏನು ಕೇಳಲ್ಲ, ಅವ್ರಿಗೆ ಏನ್ ಕೇಳ್ತಾರಲ್ಲ ಅಷ್ಟು ಅನ್ನೋ ಅಷ್ಟೇ. ನಾನು ಯಾರು ಬಂದ್ರು ಹುಡ್ರು ಅವ್ರು ಎಲ್ಲಾ ಮಾಲಕರು ಹೆಂಗಿರ್ತಾರ ಗೊತ್ತಿಲ್ಲ. ಅವ್ರು ಬಂದ್ರಿಗೆಲ್ಲ ನಿಮ್ದು ಓರಿಪ್ಪ, ನಿಮ್ದ ನೀ ಏನ್ ಮಾಡ್ತಿಲ್ಲ ಅದಕ್ಕೆ. ನೀ ಬಕ್ಕ ಹಬ್ಬ ಮಾಡ್ತೀನಿ, ನಾನು ಬಕ್ಕ ಹಬ್ಬ ಮಾಡು, ನಾನು ಊರಿ ಕೆಪಾಸಿಟಿ ಬಕ್ಕದಾಗ ಹೋಗ್ತೈತಿ. ಪಿಪಿ ಹಬ್ಬ ಮಾಡ್ತೀವಿ ಮುಂದುವರ್ಸಕಂದ್ರು, ನೀನು ಊರಿ ಪಿಪಿ ಕಟ್ಟು, ಊರಿ ಮಾಡೋಣ, 4 ಮಂದಿ ಸರಿ ಇರೋ, ನಾವು ಭಾಳ ಹೇಳ್ತಾರ ಅಂತಂದ್ರು. ನಾನು ಊರು ಮಾಡಲ್ಲ, ನಂಗೆ 20 ಪಿಪಿ ಇರಿಸಿಲ್ಲ ಚೆಕ್ ಅಂದ್ರು. ಒಂದು ಆಲ್ಮೋಸ್ಟ್ ನಮ್ಮ ಮಾವಾರದಿಂದ ಹೇಳಿಕೆಣ ಅಂತ ದೊಡ್ಡ ಊರು ಐತಿ. ಅಂದ್ರೆ ಪಿಪಿ ಅಂದ್ರೆ RBX ಕಿಂಗ್ ಅಂತಂದು ಕಾರ್ ಒಂದು ಹೊಡೆದಿದೆ ಮನೆ ಬೆಳಗ್ಗೆ ಕರೆತಿಗೆ ಅವ್ರು ಬೇಕಾದ್ ಮಾಡ್ಬೋದು ಅವ್ರ ಹೆಸರಲ್ಲೇ. ಯಾಕಂದ್ರೆ ಅವ್ರೊಂದು ಮೆರೆಯಕತ್ತಾರ ಅಂದ್ರೆ ಅವ್ರು ಮೆರೀಲಿ. ಅವ್ರಿಂದ ಹೆಸರಲ್ಲೇ ನಾವು ಯಾರ ಹೆಸರಲ್ಲಿ ಮಾಡಕ್ಕೆ ಇಂಟ್ರೆಸ್ಟ್ ಪಡಲ್ಲ. ನಮ್ದೊಂದು ಸಾಮ್ರಾಜ್ಯ ಕಟ್ಟನ್ನು ನನಗೊಂದು ಇಂಟ್ರೆಸ್ಟ್ ಐತಿ ತಂದು, ಇಲ್ಲ ಮಾವ ಹಿಂಗೊಂದು ಚಟ್ ಬೇಕಂದು. ಅವತ್ತು ಚಟ್ ತಂದ ಕುಂದಿಸಿ ಹಿಂಗೆ ಒಂದು ರೌಂಡ್ ಹೋಗ್ಬಂದ್ವಿ. ಅವತ್ತಿಂದ ಇವತ್ತವರೆಗೆ ಒಂದು ಚೆಳಕ್ಕೆ ಚೆಂದ ಮಾಡಿಲ್ಲ. ಅದೊಂದು ದೊಡ್ಡ ಖುಷಿ. ಎಲ್ಲ ಅವ್ರು ನೆಲಕ್ಕೆ ಹೊಡಿತೇವೆ ಚಟ್. ನಮ್ಮೂರು ಯಾಕೆ ಇನ್ನೂರು ಯಾಕೆ ಒಂದು ದಿವಸ ಚಟ್ ನೆಲಕ್ಕೆ ಕೊಡೋದಿಲ್ಲ, ಒಜ್ಜು ಆಕೈತೆ ಅಂತ ಗಾಳಿ ಹಿಡಿತಿದೆ ಅಂತ. ಒಂದು 10-12 ಕಿಲೋಮೀಟರ್ ಹೋದ್ರೆ ಒಂದು ದಿವಸ
ವರ್ಷನ ಹೊರ ಜಗ್ಲಿ ಇದಕ್ಕೆ ಏನ್ ಮಾಡಿಸ್ಕೊಂತಲ್ಲ ಏನಿರೋದು ಕೆಪಾಸಿಟಿ ಇದ್ರೊಳಗೆ ನೋಡಿಬಿಡೋಣ ಅಂತಂದು ಇವತ್ತು ಹಬ್ಬ ಮಾಡ್ತೈತೆ ನಂಗೆ ಗೊತ್ತಿಲ್ಲ ಇನ್ನೂ ಪಿಪಿ ಹೊರದೈತೆ ನಾವು ಕನಸು ಮಾಡಿಸಾಗಿಲ್ಲ ಈಗ ಆಲೇ ಆರ್ಡರ್ ಮಾಡಿವಿ ಎಷ್ಟು ದುಡ್ಡಿಂದು ವಿಚಾರ ಇದ್ರಾಗ ಹಬ್ಬದಾಗ ಬರಲ್ಲ ನಾನು ಬೆಳಕರ್ತಿಗೆ ಬೆಂಗ್ಳೂರಿಗೆ ಹೋದ್ರೆ ಹಬ್ಬ ಬೆಂಗ್ಳೂರು ಹೊಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಹಬ್ಬ ಮಾಡೋಕ್ಕಾಗಲ್ಲ ದುಡ್ಮಿ 2 ಎಕರೆ ಹೊಲ ಗೊಂಜಾಳ ರೊಕ್ಕ ತೊಗೊಂಡು 5 ಎಕರೆ ಗೊಂಜಾಳ ರೊಕ್ಕ ತೊಗೊಂಡು ಯಾರು ಹಬ್ಬ ಮಾಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿರೋದೈತೆ ಹಬ್ಬ ಈಗಿನ ದುನಿಯಾದ ಹೆಂಗೈತೆ ಅನ್ನೋದು ನಾ ಬೆಂಗ್ಳೂರಿಗೆ ಹೋಗಿ ದುಡಿದ್ರೆ ಹಬ್ಬ ಇಲ್ಲಿಕ್ರ ಹಬ್ಬ ಅಲ್ಲ ನಮ್ಮೂರು ಹಬ್ಬ ಮಾಡ್ತಾರಂದ್ರು ಎಷ್ಟು ದಿವಸ ಒಂದು ಹಬ್ಬ ಮಾಡ್ತಾರೆ 2 ಹಬ್ಬ ಆಕತಿ 3 ದಿವಸಕ್ಕೆ ಯಾರಿಗಾದ್ರೂ ಬೇಸರ ಆಕತಿ ಅದಕ್ಕೆ ನಾನು ಇವತ್ತು ಬೆಳಕರೆ ದುಡಿದ್ರೆ ನನ್ನ ಊರಿ ಹಬ್ಬ ಇಲ್ಲಿಕ್ರೆ ಇಲ್ಲ ಅಲ್ಲಿಂದ ದುಡ್ಕೊಂಬಂದ್ರೆ ಯಾಕಂದ್ರೆ ಅದ್ರ ಮೇಲೆ ಪ್ರೇಮ ಇವತ್ತಿಲ್ಲ ನಾವು ಒಬ್ಬ ಹಬ್ಬ ಮಾಡೋಕ್ಕಾಗ್ಯದ ಅಂದ್ರೆ ಇಬ್ಬರು ಮಕ್ಳು ಇದ್ರೆ ಕೆಲವೊಬ್ರು ಮನ್ಯಾಗ ಗೊತ್ತಿರ್ತೈತಿ ನಿಮ್ಗಾದ್ರು ನಿಮ್ಮ ಕಡೆ ಆದ್ರೂ ಮಾತಾಡ್ತಾರೆ ನಮ್ಮ ಕಡೆ ಉತ್ತರ ಕಡೆ ಮಾತಾಡ್ತಾರೆ ಒಬ್ಬನ ಹಬ್ಬಕ್ಕಾಗೆ ಬಿಟ್ಟಪ್ಪ ಒಬ್ಬನ ಊರಾಗ ಬೇಕಾದ್ ಮಾಡ್ಲಿ ಅನ್ನೋ ಲೆಕ್ಕಕ್ಕೆ ಬಿಟ್ರಂದ್ರೆ ಹಂಗೆ ನಮ್ಮ ಮನೆ ಬಿಟ್ರ ಅಂತ ಹೇಳಲ್ಲ ಆಲ್ಮೋಸ್ಟ್ ಆ ಲೆಕ್ಕಕ್ಕೆ ಅದ ಒಂದು ಆದಿ ಅಂತ ಅದಾನ ಅವ್ರು ಇಬ್ಬರು ಅವರು ಇಬ್ಳಾರು ಅವ್ರು ಕೊಂಡೋಜಿ ಹುಡ್ರು ನಾವು ಹೆಂಗ್ ಊರ್ ಮಿಕ್ಕದಾರ ಅಂತಾರಲ್ಲ ನಮ್ ಹತ್ರಷ್ಟು ಅದಾರ ಅವ್ರು ಆದ್ರೆ ನಮ್ಗೆ ಹೆಂಗ್ ಕುಡ್ಯಾರ ಅಂದ್ರೆ ಅವ್ರು ಏನೋ ಮಾಡಿ ಈಗ ಕುಡ್ಯಾರ ನಮ್ಗೆ ಆ 3 ವರ್ಷದಿಂದ ಕುಡಿದ್ರೆ ಈ ಊರು ಈ ಲೆಕ್ಕಕ್ಕೆ ಇರ್ತಿದ್ರು ಮತ್ತೆ ಎಲ್ಲೋ ಇಕ್ಕಿದ್ವಿ ನಾವು ಈಗ ಕೂಡ್ಬಿಟ್ಟಾರ ನಮ್ಗೆ ಅಂತದ್ ಬೆಳಗ್ಗೆ ಕರಿತಿ ಅದನ್ನ ಮಾತಾಡ್ತೇವೆ ಆದ್ರೆ ನಾ ಹೆಂಗ್ ಅದಲ್ಲ ನನ್ನ ಹತ್ರಷ್ಟು ಅದ ಅವ್ರು ಇಬ್ಳಾರ ಅವ್ರಿಗೂ ಊರಿಗೆ ಕಟ್ಬೇಕನ್ನ ಆಸೆ ಐತಿ ಮಾಡನ್ನಲ್ಲ ಅವ್ರ ಅಂತಾರ ನನ್ನ ಊರಿ ಮೇಲೆ ಪ್ರೇಮ್ ಕಮ್ಮಿ ಆಕತ್ತೇನ ಅಂತಂದ್ರೆ ಇಲ್ಲಣ್ಣ ನಿನ್ನ ಊರಿನೇ ಕಟ್ಟಣ ನನ್ನ ಊರು ಬೇಡ ಬೇಡ ನಿಂದೇ ನನ್ಗೆ ಊರಿ ಅಂತಂದ್ರು ಅವ್ರು ನೀನ್ ನಾಳೆ ಬೆಂಗ್ಳೂರು ಹೋಗೋಣ ನನ್ನ ಮನ್ಯಾಗ ಊರಿಗೆ ಕಟ್ಟು ನಾಳೆ ದುಡ್ಕಮ್ಮ ಮುಂದೆ ಬ್ಯಾಸಿಗೆ ಇದು ಮಳೆಗಾಲಕ್ಕೆ ದೀಪಾವಳಿ ಹಬ್ಬ ಮಾಡೋಣ ಪಿಪಿ ಎರ್ಸೋಣ ಅಂತಂದ್ರು ಆತನ ಇಷ್ಟೇ ಪ್ರೇಮ್ ಇರ್ಲಿ ಅವ್ರ ಜಾತ್ರೆಗೆ ಕರ್ದಾರ ಊರಿಗೆ ಹೋಯ್ತೀನಿ ಅವ್ರು ಏನ್ ಹೇಳ್ತಾಳೆ ಇವತ್ತರಿಗೆ ಎದಕ್ಕೆ ಇಲ್ಲ ಅಂದಿಲ್ಲ ಆದ್ರೆ ಅನ್ನದಾತ ಅಂತಂದ್ರಲ್ಲ ಇವ್ರು ಎಲ್ಲಾರು ಹೇಳಿದ್ರು ಅನ್ನದಾತದ್ದು ಏನಿತ್ತಲ್ಲ ಪ್ರತಿರೂಪ ನನ್ನ ಲೆಕ್ಕ ಅದೇನ್ ಹಬ್ಬ ಮಾಡ್ದತ್ತಲ್ಲ ಈಗ ಗೊಂಯಾಡಕ್ಕ ಹಿಡ್ಕೊಂಡು ಆಲ್ಮೋಸ್ಟ್ ಹಾವೇರಿಗೆಲ್ಲ ಅಡ್ಡಾಡ್ತಾರೆ ಎಲ್ಲ ಕಡೆ ಆಡ್ತಾರೆ ಸಭೆಗೆ ಹೋಗತಿ ಹಂಗ ಹೋಗತಿ ಆದ್ರೆ ಏನ್ ತೋರಿಸ್ಬೇಕಲ್ಲ ಅದ್ರ ರ್ಯಾಸ್ ಐತಲ್ಲ ಎಲ್ಲಾನ ಏನಿತ್ತಲ್ಲ ಎಲ್ಲ ಮುಗಿಸ್ಕೊಂಡೈತಿ ಆದ್ರೆ ಈಗ ಯಾಕೈತಿ ನನ್ನ ಅಷ್ಟಕ್ಕೆ ನನಗೆ ತಿಳಿದೈತೇನ ಹಬ್ಬ ಅನ್ನೋದು ಗೊತ್ತಾಗೋದು ನನಗೆ ಅದು ಕಮ್ಮಿ ಆಗೈತಿ ಆದ್ರೆ ನನಗೆ ಒಟ್ಟು ಧೈರ್ಯ ಬರೋಲ್ದು ಅಷ್ಟೇ ಯಾಕಂದ್ರೆ ಮನುಷ್ಯಾಗ ಮಗ ಸಕ್ಕಿಲ್ಲ ಅದಾನಂದ್ರೆ ತಂದಿ ಬೇಕಾದ್ ಮಾಡ್ಬೋದು ಮನ್ಯಾಗ ಹಡ್ಡ ಅದಾನಂದ್ರೆ ಏನ್ ಮಾಡಕ್ ಅನ್ಸಲ್ಲ ನಾ ಏನ್ ಮಾಡ್ಲಿಪ್ಪ ಅಂತ ಅನಿಸ್ತೈತಿ ಹಂಗೆ ಸ್ವಲ್ಪ ಧೈರ್ಯ ಒಟ್ಟು ಕಮ್ಮಿ ಆಗೈತಿ ಆದ್ರೆ ಬಿಟ್ಟು ಕೊಡಲ್ಲ ಇವತ್ತಿಲ್ಲ ನಾಳೆ ಆದ್ರೂ ಬರ್ತಾನ ಅನ್ನೋದಷ್ಟೇ ಧೈರ್ಯ ಮುಂದಿನ ವರ್ಷ ಹಂಗಾದ್ರೆ ಹೆಂಗೆ ನೋಡ್ಬೋದು ಬ್ರದರ್ ಜನ ಯಾವ ಅವತಾರದಲ್ಲಿ ನೋಡ್ಬೋದು ಅಂತ ಈಗ ಕೆಲವೊಬ್ರು ಹೇಳ್ತಾರೆ ನಮ್ದು ಇದೇ ತರ ಇರುತ್ತೆ ಒಂದು ಹೇಳ ಈಗ ಯುದ್ಧ ಅಂತ ನಡೆದಿರುತ್ತೆ ಎಲ್ಲಾರು ಗೆಲ್ಲಾಕಂತ ಹೋಗಲ್ಲ ಒಂದು ಕುಸ್ತಿ ಕಣಕ್ ಯಾರಂದ್ರು ಒಗ್ಯಾಕಂತ ಹೋಗಲ್ಲ ಈ ವರ್ಷ ಮೈದನ್ ನಾನು ಕೊಲ್ಲಾಪುರದಾಗಿದ್ದೇನೆ ಅಂತಂದ್ರೆ ಕಣಕ್ ಇರ್ತಾನೆ ಅವ್ ನನ್ಕಿಂತ ಊರಾಗ ಮೈದಿರ್ತಾನೆ ಅವ್ ಮೇಯದ ಬೇರೆ ಇರ್ತದೆ ನೀವು ಮೇಯದ ಬೇರೆ ಇರ್ತೈತಿ ನಿಮ್ಗೆ ಆಲ್ಮೋಸ್ಟ್ ಆನ್ಲೈನ್ ಮೈತಿರ್ತಾರ ಕೆಲವೊಬ್ರು ಗಲ್ಲಿ ಮನೆ ಮೈತಿರ್ತಾರ ಒಬ್ರು ಕೆಲವೊಬ್ರು ಮನೆ ಮೈತಿರ್ತಾರ ಅದು ಈಗ ನಾ ಹೆಂಗ್ ಮೈಸಿರ್ತಾನಲ್ಲ ಅವತ್ ಮುಂದೆ ಹೆಂಗ್ ಹಬ್ಬ ಮಾಡ್ತೈತೆ ಗೊತ್ತಿಲ್ಲ ಆದ್ರೆ 4 ಮಂದಿ ಭರವಸೆ ಐತಿ ನನಗೆ ನಮ್ಮ ಹುಡ್ರು ಅದಾರಪ್ಪ ಅವ್ರ ಹೆಸರು ಹೇಳ್ಯಾರ ಹಬ್ಬ ಮಾಡೋದಕ್ಕೆ ಅಂತ ಪಕ್ಕ ಹೇಳ್ಬಿಟ್ರ ನನಗೆ ನಾನು ಊರಿ ಮೇಲೆ ನನ್ನ ನಂಬಿಕೆ ಐತಿ ಅದ್ ಏನ್ ಆಕತಿ ಯುದ್ಧಕ್ಕೆ ನಿಂತ್ಕೊಂಡ ಸೈನಿಕರ ಲೆಕ್ಕ ಹಾಕ್ಬಿಡೋಣ ಲೆಕ್ಕಕ್ಕೆ ಅದಾವ ನಾವು ಈಗ ಅಷ್ಟೇ ಹುಡ್ರು ನಮ್ಮ ಹುಡ್ರು ಆ ಲೆಕ್ಕಕ್ಕೆ ಆದ್ರೆ ಹರಿದ್ರೆ ಏನೋ 1 kg ಕೊಬ್ಬರಿ ಹೋಗತಿ ಏನ್ ಶಂಕನ ಆಗಲ್ಲ ಅಂತ ಆ ಲೆಕ್ಕಕ್ಕೆ ಏನ್ ಹಬ್ಬ ಏನ್ ಅಲ್ಲಣ ಅಷ್ಟು ದುಡ್ಡಿರ್ತಂತ 3 ವರ್ಷ ಗಂಟ್ಲೆ ದುಡ್ಡು ಹಬ್ಬ ಮಾಡೀವಿ ಇದೊಂದು ವರ್ಷ ಹರಿದ್ರಿ ನಮ್ಗೆ ನಾವು ಆ ಸಂಕಟ ನೋಡೋಣ ಹರಿದಿ ಸಂಕಟ ಅದು ಮೊನ್ನೆ ಹಬ್ಬಕ್ಕೆ ಹಾಕಿದೆ ಅಣ್ಣ ಹಿಂಗ್ ಗೇಟ್ ಕೊಡೋದಕ್ಕೆ ನಾನು ನೋಡಿ ಹೆದ್ರಾಕತ್ತ ನಾನು ಅಂತಂದು ಇಲ್ಲ ಹರಿದಿ ಸಂಕಟ ನೋಡೋ ನನ್ನ ಊರಿದ ಅದು ಹೆಂಗ್ ಹರಿತಾರಂತ ಅವ್ರು ಮಾಲಕ್ರಿ ಬಾರಿ ನೋವು ಆಕತ್ತಂತ ಬಾರಿ ಕೇಳನಿ ನಾನು ಒಂದು ಊರಿ ಹರಿದವನ ನಾನು ಊರಿಯರ ಈಗ ಚಿತ್ತ ನಾನು ನೋಡಿ ಬಂದಿದ್ದು ಬಿಟ್ಟಾನ್ ಬಿಡು ಗೊತ್ತಿರ್ಬೇಕು ನಮ್ಮ ಹುಡ್ರಲ್ಲ ಮುಂಚೆ ಇವರು ಹೊರಿ ಹರೆ ಪೈಲ್ವಾನ್ರಣ ಇವ್ರು ಈಗ ಹೊರಿ ಕಟ್ಟಿನ ಮೇಲೆ ಹೊರಿ ಹರಿಯದ್ ಬಿಟ್ಟಾರ ಅಷ್ಟೇ ನಮ್ಮ ಮನ್ಯಾಗ ಅದಾನಂದ್ರ ಮತ್ತೊಂದು ಊರಿ ಆದ್ರೆ ನಂದಂತಂದು ತಿಳ್ಕೊಂಡು ನಾವು ಬಿಟ್ಟು ಯಾಕ ಅದು ನೋವು ಗೊತ್ತಾಗತಿ ನಾವು ನೋವು ಅಂದ್ರೆ ಊರಿ ಹರಿದಿದ್ದು ನೋವು ಹರಿದಿದ್ದು ಖುಷಿ ಗೊತ್ತಾಗತಿ ನೋವು ಗೊತ್ತಾಗೋದು ನನಗ ಅಂದೆ ನನ್ನ ಊರಿ ನೋವು ಹರಿದಿದ್ದು ನೋಡೋಣ ಬೇಕಾದಲ್ಲ ಅಂತ ಅವತ್ತು ಮುದ್ದಾಮ ಬೇಕಾದ ತ್ರಾಸ ಅಲ್ಲಿ ಬೇಕಾದ್ ನೋವು ಅಲ್ಲಿ ಊರಿಗೆ ನೀನ್ ಊರಿಗೆ ಊರಿಗೆ ಹಾಕೇತಿರ್ತಾವಂದಿ ಅದು ಅದತ್ತಿರ ಹಬ್ಬ ಮಾಡಿಕೊಟ್ರ ಆ ಥರನೇ ದೋಸ್ತ್ ಕುಡ್ಯಾರ ಇವರೆಲ್ಲ ಇರೋದಂದ್ರೆ ನಾ ದೋಸ್ತಿ ಲೆಕ್ಕಕ್ಕೆ ಒಂದು ಉದಾಹರಣೆ ಹೇಳ್ಬಿಡ್ತಾಣ ಎಲ್ಲರೂ ಕೋಟಿ ಇದ್ರ ಅವ್ನ ಸೆಂಟಕ್ಕೆ ಅವ್ನಿಗೆ ಇರ್ಬೋದು ಅಲ್ಲ ಅವ್ನ ಆಸ್ತಿ ಅವ್ನಿಗೆ ಇರ್ಬೋದು ನಾ ಒಂದು ಉದಾಹರಣೆ ಹೇಳ್ತೇನೆ ಇವರೆಲ್ಲರೂ ಏನಂತಾರಲ್ಲ ಇವತ್ತರ ದೋಸ್ತಿ ವಿಚಾರ ಬಂದ್ರೆ ಹಬ್ಬದ ವಿಚಾರಕ್ಕೆ ಬಂದ್ರೆ ಅದಕ್ಕಾಗಿ ಒಬ್ಬ ಹುಟ್ಟ್ಯಾನ ಅಂತ ತಿಳ್ಕೊಂಡ್ಬಿಡೋದಾನ ಒಂದು ಉದಾಹರಣೆ ಹೇಳ್ತೇನೆ ಇಬ್ಬರು ಅವ್ರು ಅದಕ್ಕಾಗಿ ಒಬ್ಬ ಹುಟ್ಟ್ಯಾನ ಅಂತ ತಿಳ್ಕೊಂಡ್ಬಿಡೋದ ಇದೇ ಉದಾಹರಣೆ ನೋಡೋದು ಬಿಟ್ರೆ ಏನಿಲ್ಲ ದೋಸ್ತಿಗೆ ಹಬ್ಬಕ್ಕಾಗಿ ಬಂದ್ರೆ ನಿಂಬಿಟ್ರಿಲ್ಲ ಊರಿನ ಹಂಗ ಕುಡಿಯೈತಿ ಹುಡ್ರು ಹಂಗ ಅದಾರ ನಮ್ಮ ನೆಂಟ್ರು ಇದ್ದಿದ್ದೆ ಹೇಳ್ತೇನೆ ನಾ ಅಂದ್ರೆ ನಮ್ಮಪ್ಪ ಅನ್ನೋರು ಅದಾರ ನೋಡೋಣ ನಮ್ಮದ್ರಾಗ ಇರೋರು ಓಸ್ ಮಂದಿ ಅವ್ರ ಯಾರು ಅಡ್ಡಿಲ್ಲ ಮತ್ತೆ ಎಲ್ಲ ಎಜುಕೇಶನ್ ಅವಾಗಿನ ಯಾರ ಸುದ್ದಿಗೆ ಹೋಗಲ್ಲಣ್ಣ ನಮ್ ಸುದ್ದಿಗೆ ಯಾರ ಬಂದ್ರೆ ಮತ್ತ ಒಂದು ನಾವು ಇಲ್ಲ ಅವ್ರಾಗಿರ್ಬೇಕಣ್ಣ ಹಂಗ ಹಬ್ಬ ಮಾಡ್ತೇವೆ ಅಣ್ಣ ಅವರು ಇನ್ಫ್ಲೂಯೆನ್ಸ್ ಇರ್ಬೋದು ಬೇಕಾದಿರ್ಬೋದು ಅವ್ರು ಬೇಕಾದ್ರಾಗಿರ್ಬೋದು ಈಗ ಅವ್ರ ರೇಂಜ್ಗೆ ಅವ್ರು ಇದ್ರಣ್ಣ ನಮ್ಮ ರೇಂಜ್ ನಾವ್ ಇರ್ಬೇಕಾಗತ್ತೆ ನಾಂದ್ರೆ ನಮ್ಮಪ್ಪ ಅಂತ ಯಾರಾದ್ರೂ ಉದಾಹರಣೆ ಯಾವ್ದೊಂದು ಹುಡುಕಿದ್ರೆ ಯಾಕಪ್ಪ ಅನ್ನೋ ಲೆಕ್ಕಕ್ಕೆ ಇದ್ರೆ ನಾವು ಈಗ ಹಬ್ಬದಾಗ ನಡಿತೈತಿ ದುಡ್ಡು ಇದ್ರೆ ನಡಿತೈತಿ ಈಗ ಹಬ್ಬದ ವಿಚಾರ ಹೇಳ್ಬಿಡ್ತೇನೆ ನಾನು ದುಡ್ಡು ಇದ್ದರೆ ಈಗಿನ ದುನಿಯಾದಾಗ 2020 25 26 ಈಗ 26 ನಡೆಯತ್ತಲ್ಲ ಈ 3 ವರ್ಷದಾಗ ಹಬ್ಬ ಮಾಡಾಕ್ತಾರಲ್ಲ ಅವ್ರದಂತ ಹುಚ್ಚರಿ ಯಾರಲ್ಲ ಅವಾಗಿನ ಮೊದ್ಲು ಆಗಿದ್ದು ಬೇರೆ ಹಬ್ಬಣ ನೀವು ನೋಡಿದ್ರೆ ಅವಾಗ ಚರ್ಗಿ ಕೊಡ್ರ ಅವಾಗೆಲ್ಲ ಚರಿಗೆ ಚಂಬು ಬಿಕ್ಕಿಟ್ ಕೊಡ್ರಂತೆ ಅವಾಗ ಖುಷಿಯಿಂದ ವರ್ಷ ಪೂರ್ತಿ ಖುಷಿ ಮಾಡ್ರ ಒಂದ್ ಹಬ್ಬ ಮಾಡಿದ್ರು ಈ ತಿಂಗಳ ಯಾಕೆ
ಹಬ್ಬ ಮಾಡಿದ್ರೆ ಖುಷಿ ಪಡೋಲ್ರು. ಅಂದ್ರೆ ಪಾಳೆದಾಗ ಹಚ್ಚಿದ ನುಗ್ಗು, ಒಂದು ರಾತ್ರಿ ಏರಿದ ನುಗ್ಗು, ಬೋರೆ ಹಾಳಾಗಿದ್ದು ಒಂದು ನುಗ್ಗು, ಟೀ ಕಟ್ಟಿದ್ದು ಎಲ್ಲೇ ಹೊರಟು ಯಾವಂದ್ರ ಕಡೆ 3,000 ಸಾಲ ಮಾಡ್ಕೊಂಡಿರ್ತಾನ, ಅವ್ನು 3 ರೂಪಾಯಿ ಬಡ್ಡಿ ಕೊಡ್ಬೇಕು. ನಾ ಬೆಂಗಳೂರ ಬಿಟ್ಟು ನಾನು ಅಲ್ಲಿ ಅವನ ಕಡೆ ಮಾಲಕನ ಕಡೆ 10,000 ಇಸ್ಕೊಂಬಂದು ನಾ ದುಡ್ದಿರ್ತು ಅದೊಂದು ಲಾಸು. ಇವೆಲ್ಲ ಹಬ್ಬ ಕೇಳಿ ಹಬ್ಬನೇ ಬೇಡಪ್ಪ ಅಂತ ಅಂದು ಬಿಟ್ಟಿದ್ವಿ. ಇಲ್ಲ ನಮ್ಮ ಮೂಡ್ರು ಅಂದ್ರು, ಅಣ್ಣ ಏನಾಕತ್ತೆ ಹಬ್ಬ ಮಾಡೋಣ, ನಾವು ಅದು ಅದ್ರ ಬಾಟ ಆತಣ್ಣ. ಇವಾಗ ತಿಂಗಳ 1 ವರ್ಷ ದುಡ್ತೀವಿ, 12 ತಿಂಗಳು ದುಡ್ತೀವಿ, ಒಂದು 2 ತಿಂಗಳು ತೆಗೆದು ಇಡೋಣಪ್ಪ, ನಮ್ದು ಅಲ್ಲಪ್ಪ ಹಬ್ಬಕ್ಕಾಗೆ ಮಾಡೋಣ ಅಂತಂದು ಹಬ್ಬಕ್ಕೆ ನಿಂತ್ಕೊಂಡ್ವಿ. ವರ್ಷ 2 ಹಬ್ಬ ಹತ್ತು ಮಾಡಿದ್ರತ್ತು ನೇತಿನ ಹಬ್ಬ ಎಲ್ಲಿ ಹಾಕ್ತಾರ, ನಮ್ಮ ಮೂಡ್ರು ಎಲ್ಲಿ ಹೇಳ್ತಾರ ಅಲ್ಲೇ ಆಗ್ತದೆ. ಬೇಕಾದ ಹೇಳಿದ್ರೆ ಎಲ್ಲೇ ಹಾಕಲ್ಲ. ಇದೊಂದು ಉದಾಹರಣೆ ಹೇಳ್ಬಿಟ್ಟು ನಮ್ಮ ಮೂಡ್ರು ಹೂ ಅಂದ್ರೆ ಮಾತ್ರ, ನಮ್ಮ ಓರಿ ಹೂ ಅಂದ್ರೆ ಹಾಕಲ್ಲ. ಮತ್ತೆ ಯಾಕೆ ಹುಡ್ರ ಮೇಲೆ ಡಿಫ್ರೆಂಟ್ ಹಬ್ಬ ಮಾಡ್ಬೋದು, ಓರಿ ಹುಡ್ರು ಬೇಕಲ್ಲ. ಹುಡ್ರು ಇಲ್ದಾನೆ ಯಾವ ಹಬ್ಬನ ಆಗಲ್ಲ. ನಾ ಉದಾಹರಣೆ ಹೇಳ್ತೀನಿ, 4 ಮಂದಿ ಚಿಯ ಪಿಯ ತೊಗೊಂಡೋಗಿ ಹಬ್ಬ ಮಾಡೋದಲ್ಲ ಈಗಿನ ದುನಿಯಾದಾಗ ಗೊತ್ತೈತಿ. ಒದ್ರ ಯಾವ ಲೆಕ್ಕಕ್ಕೆ ಹೋಗ್ತಾರ ಅನ್ನೋದು ನಿಮ್ಗೆ ಹಬ್ಬದಾಗ ಬೆಳಕರಿತಿ ನೋಡ್ತಾರೆ, ಎಲ್ಲೆಲ್ಲಿ ಎಂತಿಂತಾರೆ ಹೆಂಗೆ ಆಗ್ಯಾರ ಅನ್ನೋದು ಹಬ್ಬದಾಗ ಗೊತ್ತಿರೋದೈತಿ, ಯಾರ್ಯಾರು ನೋಡೋದೈತಿ. ಅದಕ್ಕೆ ನಾ ಉದಾಹರಣೆ ಹೇಳ್ತೀನಿ, ನಮ್ಮ ಹುಡ್ರ ಮೇಲ್ ಅಂತ ನಾ ಹೇಳೋದು. ನಮ್ಮೋರಿ ನಮ್ಮ ಹುಡ್ರು ಬೇರೆ ಉರಿದು ಹೇಳ್ಕೋಬಹುದು. ಅನ್ನದಾತ ಅಂತ ಅನ್ನದಾತ್ರ ಸ್ಫೂರ್ತಿ ಆದ್ರೆ ಅವ್ರ ಹುಡ್ರು ಹೆಂಗ್ ಅದ್ರ ಗೊತ್ತಿರ್ಬೋದು ನಿಮ್ಗೆ. ಯೂಟ್ಯೂಬ್ನಾಗ ಬೆಳಕರಿತ್ನಾಗ ಇನ್ಸ್ಟಾಗ್ರಾಮ್ ನೋಡಿದ್ರು ಅದ್ರ ಹೆಂಗ್ ಬರ್ತಾವ ಅನ್ನದಾತದ ಲೆಕ್ಕಕ್ಕೆ ನಿಮ್ಗೆ ಗೊತ್ತಿರೋದೈತಿ. ಆ ಲೆಕ್ಕಕ್ಕೆ ಅದಾವ. ಆದ್ರೆ ಇವತ್ತರಿಗೆ ಅವನು ಟ್ರೋಲ್ ಮಾಡಿಲ್ಲ, ಇವತ್ತರಿಗೆ ಯಾರು ಕೈ ಹೊಡೆದಿಲ್ಲ. ನಾವು ಹಂಗದ ಅನ್ನೋದು ಗೊತ್ತೈತೆ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತರಿಗೆ ಹೊಡೆದಿಲ್ಲ, ಇವತ್ತರಿಗೆ ಯಾರು ಕಾಂಪಿಟೇಷನ್ ಮಾಡಿಲ್ಲ. ಟ್ರೋಲ್ ಮಾಡೋಂಥ ಕೆಲಸ ನಾವು ಮಾಡಕ್ಕೂ ಹೋಗೋದಲ್ಲ ಅಣ್ಣ. ಟ್ರೋಲ್ ಮಾಡೋಂಥ ಕೆಲಸ ಮಾಡಿದ್ರೆ ಮಾಡ್ತಾರಣ್ಣ, ನಾವ ಟ್ರೋಲ್ ಮಾಡೋಂಥ ಕೆಲಸ ಮಾಡ್ಲಿಕ್ಕೆ ಅವ್ರ ಯಾಕೆ ಟ್ರೋಲ್ ಮಾಡ್ತಾರಣ್ಣ. ಈ ಹೋರಿ ಹಬ್ಬದಲ್ಲಿ ಬರ್ತಾರೆ 15 ಹಬ್ಬ ಕೊಟ್ಟಿದ್ದೀರಾ. ಈ ಹೋರಿ ಹಬ್ಬದಲ್ಲಿ ಅದೊಂದು ಏನು ಅಂದ್ರೆ ಮಾಲೀಕ ಎಲ್ಲ ಹಬ್ಬ ಮುಗಿದ್ಮೇಲೆ ಅವನದೊಂದು ಕನ್ಸಿರುತ್ತೆ, ಇವತ್ತು ಏನಾದ್ರೂ ಒಂದು ಕೊಡ್ತಾರೇನೋ. ಏಕೆಂದ್ರೆ ಹೋರಿ ಹಬ್ಬ ಅಂತ ಬಂದಾಗ ಎಷ್ಟು ಚೆನ್ನಾಗಿ 5,000 ದುಡ್ಡು ಕೊಟ್ಟಿರ್ತೀವ ತಗೊಬೇಕಾದ್ರೆ, ಆ ಹೋರಿ ಹಬ್ಬದಿಂದ ಬರ್ಬೇಕಾದ್ರೆ ನಮ್ಮ ಹಿಂದೆ ಒಂದು ಕ್ಯಾಂಡ್ರೋ ಏನೋ ಅದಕ್ಕೆ ಬಹುಮಾನ ಹೊತ್ಕೊಂಡ್ ಬರ್ತಾ ಇದ್ರೆ ಆ ಮಾಲೀಕನಿಗಾಗೋ ಖುಷಿನೇ ಬೇರೆ. ಹಿಂಗೆ ಆಗಿದ್ಯಾ? ಅಥವಾ ನೀವು ಬರ್ಬೇಕಾದ್ರೆ ಹೋರಿ ಹಿಡ್ಕೊಂಡು ಹಬ್ಬ ತುಂಬಾ ಚೆನ್ನಾಗಿ ಕೊಟ್ಟಿರ್ತೀರಾ, ಬಟ್ ಏನು ಕೊಟ್ಟಿರಲ್ಲ, ಬರ್ಬೇಕಾದ್ರೆ ಆ ಸಿಚುವೇಶನ್ ಹೆಂಗಿರುತ್ತೆ ಅಂತ? ಆಲ್ಮೋಸ್ಟ್ ನೀನು ಮೊನ್ನೆ ಸಿಂಗಪೂರ್ ಹಬ್ಬಕ್ಕೆ ಹಾಕಿದ್ವಿ, ಅವತ್ತು ಎಷ್ಟು ಹೋರಿ ಕೊಟ್ಟಿದ್ವು ಅನ್ನೋದು ಇಡೀ ಜಗಕ್ಕೆ ಗೊತ್ತೈತಿ, ನಿಮ್ಗೆ ಗೊತ್ತಿರೋದೈತಿ, ಎಲ್ಲ ಹಬ್ಬಕ್ಕೆ ಹಾಕಿದವ್ರಿಗೆ ಗೊತ್ತೈತಿ. ನಾವು ಹೇಳೋದ ಬೇಡ. ಅಲ್ಲಿ ಹೋರಿಗೆ 2 ರೌಂಡ್ ಹೋಗಿದ್ದಕ್ಕೆ ಏನು ಬಹುಮಾನ ಕೊಟ್ಟರು, 1 ರೌಂಡ್ ಹೋಗಿದ್ದಕ್ಕೆ ಏನು ಬಹುಮಾನ ಕೊಟ್ಟರು, ಕೆಲವೊಂದು ಪಾಳೆ ಕಚ್ಚಿದ್ದು ಹಬ್ಬಕ್ಕೆ ಬಂದಿಲ್ಲ ಇನ್ನು ಗೇಟಿಗೆ. ಮತ್ತೆ ಅವಕ್ಕೆ ಏನು ಕೊಟ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮೂರಿ ನನ್ನ ಕೆಪಾಸಿಟಿ ಇರೋ ಮಟ್ಟ ನಂದು ನೋವು ಮಾಡ್ಕೊಂಡು ಹಬ್ಬ ಮಾಡ್ತೀವಿ. 2 ರೌಂಡ್ ಏನು ಕೊಡ್ಬೋದು ನಿಮ್ಮ ವಿಚಾರ ನಮ್ಗೆ ಅನ್ಕೊಂಡ್ರೆ ನಾವು ರಾತ್ರಿ 12ನ 3 ಗಂಟೆಗೆ ಐತಣ. ಅದು ಜನವರಿ ಟೈಮ್ನಾಗ ಹೆಂಗಿರ್ತದೆ, ಜನವರಿ ಫೆಬ್ರವರಿ 3 ತಿಂಗಳು ಯಾವ ಥಂಡಿ ಯಾವ ಲೆಕ್ಕಕ್ಕೆ ಇರ್ತೈತೆ ಅನ್ನೋದು ನಿಮ್ಗೆ ಗೊತ್ತಿರೋದೈತೆ. ನಾವು ಹೇಳೋದ ಬೇಡ. ಒಂದು ಬೀರ್ ಬಾಟ್ಲಿ ಬಾಕ್ಸ್ ಹಾಕಿ ಬಂದಿದ್ದು ಥಂಡಿಗೆ ನಾವು ರಾತ್ರಿ 3 ಗಂಟೆ ಮಟ್ಟ ಕುತ್ಕೊಂಡು ಬಹುಮಾನ ಕೊಡ್ತಾರ ಅನ್ನೋ ಲೆಕ್ಕಕ್ಕೆ. ಅವರು ಯಾವ ಊರ ಅಂತ ಮಾತಾಡ್ಸಿಲ್ಲ ನಮ್ಗೆ. ಆ ಊರಾಗ ಹೋದ್ರೆ ಬೆಳಕರತಿಗೆ ಟಿವಿ ಅಂತ ಅನೌನ್ಸ್ ಮಾಡಿದ್ರು. ನಮ್ಮಂತರ ಯಾರೋ ಒಂದು ಇರ್ತಾರ ಬಡವ್ರು, 15 ಕೊಟ್ಟಾರ ಬಹುಮಾನ ಬಂದೈತಿ ಮನೆಗೆ ಅಂತದಿಂದ ಕೊಟ್ಟಾರ ಮಾಡ್ರಿ, ಅವ್ನು ಬಹುಮಾನ ತೊಗೊಂಡಪ್ಪ ನಿನಗೆ ಬಂದೈತಿ ಅಂತ ನಾವು ಕೊಟ್ಟಿವಿ. ಇವತ್ತು ಯಾರಂತ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಪರಿಸ್ಥಿತಿ ಅವ್ರು ಕೊಟ್ಟವಂತ ನಾವು ಯಾರಂತ ಹೆಸರು ಹೇಳಕ್ ನಾವು ದೊಡ್ಡ ಇಸ್ಕಿ ಹೇಳಕ್ ಬರಲ್ಲ. ನಮ್ಮ ಹುಡ್ರ ಅದಾರಪ್ಪ, ಅವ್ರಿಗೆ ಬೇಕಾಗ್ತವ್ರಪ್ಪ, ನಮ್ಮ ಮನೆಗೆ ಅದಾವ, ನಮ್ಗೆ ಇಲ್ಲದ್ ಕೊಡ್ರಿ, ನಿಮ್ಗೆ ಏನು ಬಂದ್ರೆ ನೀವು ತೋರಿ ಅಂತ ಈ ಲೆಕ್ಕಕ್ಕೆ. 20 ಹಬ್ಬ ಮಾಡ್ಕೊಂಡು ಬಂದ್ರೆ ಅದನ್ನ ಮಾಡ್ಕೊಂಡು ಬಂದ್ವಿ. 20 ನಮ್ಮ ಬಹುಮಾನ ಇದ್ರು ನಮ್ಮ ಹುಡುಗಿಗೆ ಕೊಟ್ಟವಿ. ಯಾಕಂದ್ರೆ ನಮ್ಗೆ ಇದ್ದು ತೊಗೊಂಡು ಏನು ಮಾಡ್ಬೇಕಣ್ಣ, ಡಬಲ್ ತೊಗೊಂಡು ಏನು ಮಾಡೋದು, ಇಲ್ದರಿಗೆ ಹಂಚ್ಬೇಕು. ಈಗಿಂದು ಇದ್ದವರು ಇನ್ನು ಡಬಲ್ ಇಟ್ಕೊಂಡು ಆಸೆ ಪಡ್ತಾರ. ಈಗ 4 ಕಾರ್ ಇಟ್ಕೊಂಡು ಹಬ್ಬ ಮಾಡ್ಬೋದು, 4 ಕಾರ್ ಇಟ್ಕೊಂಡು. ಬೈಕಿಗೆ ಆಸೆ ಪಡ್ತಾನ ಅವತ್ತಿನ ಬಂಪರ್ಗೆ. ಬಂಪರ್ ಬೇಡ ನಮ್ಗೆ, 4 ಮಂದಿ ನಮ್ಮ ಹುಡುಗ ಖುಷಿ ಐತಲ್ಲ, 4 ರೌಂಡ್ 2 ರೌಂಡ್ ತಡೆ ಐತಲ್ಲ, ಅದ್ರಂತ ಯಾವ ಖುಷಿನ ಬೇಡ. ಬೈಕ್ ಹತ್ತಲ್ಲ ಅಣ್ಣ, ಇನ್ನು ಮಿಡಲ್ ಕ್ಲಾಸ್ ಜನಕ್ಕೆ ಅದೇ ದೊಡ್ಡದು. 4 ರೌಂಡ್ ತಡೆ ಐತಲ್ಲ, ತಡದ ಬಂದು ಹಗ್ಗ ಆಗ್ತಾವಲ್ಲ, ಅದ್ರಾಗ 4 ಮಂದಿ ಹುಡುಗ ಕುಣಿತಾರಲ್ಲ ಅಂಗಿ ಕಳ್ಸ್ಕೊಂಡು, ಅದ್ರಂತ ಖುಷಿ ಯಾರು ಬಿಡೋಣ, ಹೇಳೋದ ಬೇಡ. ಎಷ್ಟು ಹೇಳಿದ್ರೆ ಕಮ್ಮಿ ಅದ್ರ ಬಗ್ಗೆ. ನಮ್ಮ ಮಾಲಕರ ಬಗ್ಗೆ ನಾವು ಖುಷಿ ಪಡೋದ್ರ ಬಗ್ಗೆ. ಬ್ರದರ್, ನಿಮಗೆ ಯೋಧ ಅಂದ್ರೆ ಏನು ಬ್ರದರ್? ಹೋರಿ ನನಗೆ ಯೋಧ ಅಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಸೈನ್ ಆ ಟಾಪಿಕ್ ನಾನು ಎತ್ತಾ ಇಲ್ಲ. ಹೋರಿ ಹಬ್ಬದಲ್ಲಿ ಒಂದು ಹೋರಿ ಓಡ್ತಾ ಇದೆ, ಅದಕ್ಕೆ ಹೋರಿ ಹೆಸರು ಯೋಧ ಅಂತ ಇಟ್ಟಿದ್ದೀರಾ. ನಿಮಗೆ ಇಷ್ಟು ಒಂದು 2-2.5 ವರ್ಷದಿಂದ ಹಬ್ಬ ಮಾಡ್ಕೊಂಡು ಬರ್ತಿದೆ. ನಿಮ್ಮ ಪ್ರಕಾರ ಹೋರಿ ಅಂದ್ರೆ ಏನು ಈಗ ಇವತ್ತಿನ ಸಿಚುವೇಶನಿಗೆ ಏನು? ಏಕೆಂದ್ರೆ ಹೋರಿ ಹಬ್ಬದಲ್ಲಿ ಪ್ರತಿಯೊಬ್ಬನು ಅಖಾಡದೊಳಗೆ ನಿಂತ್ರೆ ಕೈ ಹೊಡೆಯನೇ ಕೆಲಸ. ಹೋರಿ ಹಿಡಿಯೋನ್ ಹೆಂಗೆ ಅಂದ್ರೆ ಇವತ್ತು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಹಿಡಿಬೇಕು ಅಂತ ನಿಂತ್ರೆ ಹಿಡ್ದೇ ಹಿಡಿತಾನೆ. ಹಂಗೆ ಇದು ಎಷ್ಟೋ ಜನ ನಂತರ ಹೊಡ್ಕೊಂಡ್ ಬರ್ತಾ ಇರುತ್ತೆ. ಸೊ ಈಗ ಹೊಡ್ಕೊಂಬಂದ್ ನಿಮ್ ಪಕ್ಕದಲ್ಲಿ ನಿಂತಿದೆ, ಏನ್ ಅನ್ಸುತ್ತೆ ನಿಮಗೆ? ಭಾರಿ ಖುಷಿ ಆಗತ್ತಣ್ಣ. ಇದು ಈಗ ಜೀವದ ಮೇಲೆ ಆಸೆ ಬಿಟ್ಟು ಹಿಡಿಯೋರೇ ಇರ್ತಾರಣ್ಣ. ಅಂತರ್ ನಡಬಿಟ್ಟಲ್ಲಿ ನಾವು ಮೊದ್ಲ ಶೆಡ್ ಹೊಡೆದಿರ್ತೀವಣ್ಣ, ನಮ್ಮ ಹೋರಿ ಪಾಸ್ ಆಗೈತಿ ಅಂತೇಳಿ. ಅದನ್ನ ನಾವು ಶೆಡ್ ಹೊಡೆದ್ ನೋಡಿ ಹರಿಯಿರ್ತಾರಣ್ಣ ಒಬ್ಬೊಬ್ರು. ಅದನ್ನ ನೋಡಿ ಅದ್ರೊಳಗನ ನಮ್ಮ ಹೋರಿ ಪಾಸ್ ಆಗಿ ಬಂದೈತಿ ಅಂದ್ರ ನಮಗ ಭಾರಿ ಖುಷಿ ಆಗತ್ತಣ್ಣ. ದೇವ್ರ ಅಂತ ಹೇಳಕನ ನಮಗ
ಏನಿದೆಲ್ಲ ಅಣ್ಣ ಪಾಸ್ ಆಗಿ ಬಂದೈತಿ ಅಂದ್ರೆ ದೇವ್ರ ಅಂತಾನೆ ಹೇಳ್ತೇವಣ್ಣ ನಾವು, ಮತ್ತೆ ಅದನ್ನ ಬಿಟ್ರೆ ಏನ್ ಹೇಳಲ್ಲ ಅಣ್ಣ. ಯಾವತ್ತಾದ್ರೂ ಒಂದು ಹಬ್ಬಕ್ಕೆ ಹೋಗಿರ್ತೀರ ಬ್ರದರ್, ಬೇಜಾರ್ ಮಾಡ್ಕೊಂಡ್ ಬಂದಿರೋದು ಇದೆಯಾ ಹಬ್ಬದಿಂದ? ಬೇಜಾರ ಅಂತ ಹೇಳಿ ಏನು ಮಾಡಿಲ್ಲ ಅಣ್ಣ. ಅದು ಹಬ್ಬದಾಗ ಇಲ್ಲಿವರೆಗೂ ಒಟ್ಟ ಬೇಜಾರ್ ಅನ್ನೋದು ನಮ್ಗೆ ಒಟ್ಟ ಮಾಡಿಲ್ಲ ಅಣ್ಣ. ಅದು ಅಲ್ಲ, ನಾನು ಹೇಳ್ತಿರೋದು ಬರೀ ಹೋರಿಯಿಂದನೇ ಆಗಿರಲ್ಲ ಇದು, ಕೆಲವೊಂದು ಸಿಚುಯೇಷನ್ ಮ್ಯಾಟರ್ ಆಗಿರುತ್ತೆ ಕೆಲವೊಬ್ಬರಿಗೆ, ನಮ್ಮಿಂದ ನಮಿಗೂ ಕೆಲವೊಂದ್ ಟೈಮ್ ಮಾಡ್ಕೊಂಡಿರ್ತೀವಿ. ಆ ತರ ಯಾವ್ದಾದ್ರು ಸಿಚುಯೇಷನ್ ಆಗಿದೆಯಾ? ದಾಸನಕೊಪ್ಪ ಹಬ್ಬದ ಅಣ್ಣ, ನಾವು ಅದನ್ನ ನಮ್ಗ ನಟ್ಟಾಗ ಹೊರಿ ಬಿಡಾಕ್ ಬರ್ತಿದ್ದಿಲ್ಲ ಅಣ್ಣ. ನಟ್ಟಾಗ ನಾವು ಅದು ರ್ಯಾಶ್ ಇರೋದ್ ನೋಡಿ ಅದ ಅಣ್ಣಾರ ಅಂದ್ರಲ್ಲ ಅಣ್ಣ, ಆಗಲ್ಲ ಹೊರಿ ಕಟ್ಟಿ ಹಾಕಿದ್ವಿ ನಾವು ಹಿಂಗ ಅಂತ ಹೇಳಿ. ಅದಕ್ಕೆ ಆ ಹಬ್ಬದಾಗ ಹೊರಿ ಕಟ್ಟಿ ಹಾಕಿದ್ಕ ಮತ್ತ ನಮ್ದು ದೋಸ್ತರೆಲ್ಲ ನಾವು ಒಂದ ಕಾಲೇಜ್ ಹೋಗೋಣ. ನಮ್ಮ ದೋಸ್ತರೆಲ್ಲ ಅದೇ ಇವ್ರ ಆಕಾಶ್ ಅಂತ ಹೇಳಿದಾರಣ, ಇವರೆಲ್ಲ ನಮ್ಮ ದೋಸ್ತರು ಹಿಂಗ್ಲೇ ನಮ್ಮ ದೋಸ್ತರು ಯೋಧಾನ ಹೋರಿ ಐತ್ರಿ ಅಂದ್ರಣ. ಮತ್ತು ಅದಕ್ಕೆ ಆ ದಾಸನಕೊಪ್ಪ ಹಬ್ಬದಾಗ ಆಗಿದ್ದು ನೋಡಿ ಮತ್ತು ಬೇಡ ನಾವು ಹಬ್ಬ ಮಾಡಮ್ ಬರಲಿ ಅಂಥೇಳಿ ವೀರಬಾಹುಬಲಿ ಸಾಮ್ರಾಜ್ಯ ಅಂತ ಹೇಳಿ ಹೊರಿ ಬಿಡಾಕತ್ತೀವಣ. ಆಮೇಲೆ ಅದು ನಾವು ಹುಡ್ರು ಭಾಳ ಜನ ಇದ್ದಣ್ಣ ಮುಂಚೆ, ನಾವು ಯಾಕೆ ಸುಳ್ಳು ಹೋಗೋಣ, ಹುಡ್ರು ಭಾಳ ಜನ ಇದ್ದಿದ್ದಿಲ್ಲ. ನಾವು ದೋಸ್ತರೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಹೊರಿ ಹಾಕಿದ್ವಣ. ಅವಾಗಿಂತ ಹಬ್ಬ ಕರೆಕ್ಟ್ ಕೊಡಾಕತ್ತಣ. ಇದು ಅಲ್ಲಿ ಮಠ ನಟ್ಟಾಗ ಕೊಟ್ಟದ್ದಲ್ಲಣ್ಣ. ಅದು ಇರೋ ರ್ಯಾಶ್ ನೋಡ ನಮಗೆ ಬಿಡಾಕತ್ತ ಹೆದರಿಕೆ ಬರೋದಣ್ಣ. ಅಂದ್ರೆ ನಮ್ಗೆ ಹೋಗಿದ್ದು ಹುಡ್ರಿಗೆ ಏನಾರ ಮಾಡಿದ್ರೆ ಎದಕ್ ಬೇಕಪ್ಪ ಅಂತ ಹೇಳಿ ಕಟ್ಟಿದ ಉದಾಹರಣೆಗಳು ಭಾಳ ಅದಾವಣ. ಕೊಬ್ಬರಿ ಎಲ್ಲ ಎಷ್ಟು ಕಟ್ತೀರ ಅಂದಾಜು? ಬಕ್ಕದಾಗ ಅಂದ್ರ ಕೊಳ್ಳಿಗೆ 1-2 ಸರ, ಬೆನ್ನಿಗೆ 1-2 ಸರ ಕಟ್ತೇವಣ. 5 kg ಕೊಬ್ಬರಿ ಕಟ್ತೇವಣ. 5 kg ಕೊಬ್ಬರಿ ಕಟ್ತೀರಾ. ಈಗ ಬಿಡ್ಬೇಕಾದ್ರೆ ಅಖಾಡದಿಂದ ಹೊರಗಡೆ ಅಥವಾ ಅಖಾಡದಿಂದ ಹೊರಗೆ ಬಂದ್ಮೇಲೆ ಹೇಗೆ ಹೋರಿ? ಫಸ್ಟ್ ಸ್ಟಾರ್ಟಿಂಗು ಯಾರ ಮನಿ ಹತ್ರ ಯಾರ ಮಗ ಹತ್ರ ನಂಬಲ್ಲ ಅಂತ ಅವಾಗೆ ಉದಾಹರಣೆ ಹೇಳ್ದಲ್ಲ. ಫಸ್ಟ್ ಈಗ ಗೊತ್ತಿಲ್ಲ ಅವಂಗೆ, ಹೊರಗೆ ಬಂದು ನಾವು ಹೆಂಗೆ ಸಿಗ್ಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಒಂದು 5-6 ಕಿಲೋಮೀಟರ್ ಹೋಗಿ ಸಿಗವ. ಈಗ ಒಂದು 100 ಮೀಟರ್ ಹೋಗ್ಬಿಟ್ಲೆ ಕೈ ಮಾಡಿದ್ರೆ ನಾವು ಅದನ್ನು ಗೊತ್ತಾಯ್ತು ಅಂದ್ರೆ ಅದಕ್ಕೆ ಅಂದ್ರೆ ಸಾಕು ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಗೊತ್ತಾಯ್ತು ಹಬ್ಬ. ಮೊದ್ಲು ಗೊತ್ತಿದ್ದಿಲ್ಲ 5-6 ಕಿಲೋಮೀಟರ್ ಹೋಗೋದು. ಹಬ್ಬ ಮುಗಿದಿಂದ ಬರ್ತಿದ್ವಿ. ಹಬ್ಬ ಮುಂಚೆ ನನಗೆ ಹೆಂಗ್ ತಿಳಿತೈತಿ ಹೆಂಗ್ ಬರೋದಣ. ಅದ ಈಗ ಮನೆಯವ್ರೊಬ್ರು ಯಾರ ಕಂಡ್ರಿಲ್ಲಣ್ಣ, ಅಜ್ಜಾರ್ ಹೋಗಿ ಕೈ ಮಾಡಿದ್ರೆ ಸುಮ್ಮನೆ ನಿಂತಂದೈತಣ. ಈಗ ಆದ್ರೆ ಅಜ್ಜಾರ್ ಹೊರಗೆ ಹೋಗಿ ನಿಂತ್ಕೊಂಡ್ರೆ ಸುಮ್ಮನೆ ಕೈ ಮಾಡಿದ್ರೆ ನಿಂತಂದೈತಣ ಹೋರಿ. ಹಂಗ ಆ ರೂಢಿ ಕಲ್ತೈತಣ. ಈಗ ಮುಂಚೆ ಹೋಗ್ಬೇಕಣ ಕಿಲೋಮೀಟರ್ ಗಂಟ್ಲೆ. ಈಗ ಆ ರೀತಿ ಏನಿಲ್ಲ. ಬಲಿ ಬೇಡ, ಏನು ಬೇಡ, ಬಲಿನ ಹಾಕಲ್ಲ, ಏನು ಬೇಡ. ಅಖಾಡದಲ್ಲಿ ಹೆಂಗೆ ಬ್ರದರ್? ಅಖಾಡದಲ್ಲಿ ಈಗ ಕೆಲವೊಂದು ಹೋರಿಗಳು ಅಖಾಡದಲ್ಲಿ ಜನನ್ನ ನಿಲ್ಸಲ್ಲ, ಜನನ್ ಚಿತ್ರ ಮಾಡ್ತವೆ. ಕೆಲವೊಂದು ಹೋರಿಗಳು ಓಡ್ ಬರ್ತವೆ ಸುಮ್ನೆ. ಕೆಲವೊಂದ್ ಹಬ್ಬ ಅಣ್ಣ 2 ಟೈಪ್ ಹಬ್ಬ ಮಾಡೈತಣ. ಇದು ಬರೀ 1 ಟೈಪ್ ಅಲ್ಲ. ಕೆಲವೊಂದ್ ಹಬ್ಬದಾಗ ಡಬಲ್ ಆಕ್ಷನ್ ಬಂದೈತಣ. ಅರ್ಶಿಣ ಗುಪ್ಪಿ ಅಂದಿಲ್ಲ, 1ನೇ ರೌಂಡ್ ಹೆವಿ ಸ್ಪೀಡ್ ಬಂತಣ, 2ನೇ ರೌಂಡ್ ಡಬಲ್ ಆಕ್ಷನ್ ಬಂತಣ. ಒಂದು ಉದಾಹರಣೆ ಹೇಳ್ಬಿಡ್ತಾಣ, ನಾ ಹೊರಿ ಆಗಲ್ಲ. ಹೋರಿ ಹೆಂಗ್ ಹೋದ್ರ ಹಬ್ಬ ಮಾಡ್ತೈತೆ ನನ್ನ ತೀರಿ ಅಂದ್ರೆ ಹೊರಿ ಹರಿಯ ಒಂದು ತೀರಿ ಹೆಂಗಿರ್ತೈತೆ ಅಂದ್ರೆ ಬೇಲಿ ಹೊತ್ತು ಬೇಕಂತ ಸ್ಪೀಡ್ ಇರಲಿ. ಅದು ಬೇಕ ಹಾಯ ಸ್ಪೀಡ್ ಹೋಗತ್ತೆ, ಟ್ರೈನ್ ಸ್ಪೀಡ್ ಹೋಗತ್ತಂದ್ರು. ಈಗ 100 ಮಂದಿ 1000 ಮಂದಿ ಇರ್ತಾರ ಒಂದು 100 ಮೀಟರ್ಗ. ಅದ್ರಾಗ ಎಷ್ಟು ಮಂದಿ ಕೈ ಹೊಡಿಬೋದು ನಿನ್ಗೆ ಲೆಕ್ಕ ಅಣ್ಣ? ಅದ್ರಾಗ 100 ಮಂದಿ 50 ಮಂದಿ ಕೈ ಹೊಡಿದ. 50 ಮಂದಿ ಕೈ ಹೊಡೆದಾಗ ಎಷ್ಟು ಮಂದಿ ಹೊಡ್ತದ ಅದಕ್ಕೆ ತ್ರಾಸ ಆಗಿರಲ್ಲ. ಅದ್ರಾಗ ನಡುವು ಮಾಡಾಕತ್ರ ಹಬ್ಬನ ಎಲ್ಲೇ ಒಂದು 10 ಮಂದಿ ಕೈ ಹೊಡಿಬೋದು. ಒಂದು 10 ಮಂದಿಗೆ ಹತ್ತಲ್ಲ. ಯಾಕೆ ಹಿಂಗೂ ಹೊಡ್ತಿರ್ತದೆ ಹಿಂಗೂ ಹೊಡ್ತಿರ್ತದೆ. ಆ ಮೂಮೆಂಟ್ ಅವ್ನು ಸರ್ಕಣಕ್ಕಾಗಿರಲ್ಲ. ಒತ್ತಡ ಸ್ಪೀಡ್ ಎಷ್ಟೋ ಸ್ಪೀಡ್ ಹೋಗ್ಲಿ, ಒಬ್ಬನರ ಅವ್ನು ಕಾಲರ ಮುರಲಿ ಬೇಕಾದ್ರೆ ಕೈ ಹೊಡೆದ ತೀರ್ತಾನ. ನಾವು ಹರಿಯೋದು ನಾನು ಅನುಭವದ್ದು ಹೇಳತ್ತೀನಿ. ನಾನು ಯಾವತ್ತರೂ ಒಂದ್ ಸೈಡ್ ಅಂತೂ ಯಾವಾಗ ಹೋಗಿಲ್ಲ. ಬೇಲಿ ಕಚ್ಚಿ ಇಲ್ಲಿವರೆಗೂ ಹೋಗಿಲ್ಲಣ್ಣ. ಹೋದ್ರೆ ನಡಬಿಟ್ಟಲೆ, ಹೋದ್ರೆ ಸೆಂಟ್ರ. ನಾವು ಯಾವ ಕಡೆ ಬಲಕರ ಜಗ್ ಬಿಡ್ಲಿ ಎಡಕರ ಜಗ್ ಬಿಡ್ಲಿ ಹೋಗೋದು ಸೆಂಟ್ರ. ಹಾ ಹಂಗೈತಣ ಹೋರಿ. ಈಗ ನಿಮ್ಮ ಹೋರಿ ನಾನು ಅಖಾಡದಲ್ಲಿ ಯಾಕೆ ನೋಡ್ಬೇಕು ಬ್ರದರ್? ನೋಡು ಅಂತ, ಏಕೆಂದ್ರೆ ಎಲ್ಲ ಮಾಲೀಕನಿಗೂ ಅದೊಂದು ಆಸೆ, ನನ್ನ ಹೋರಿ ನೋಡ್ಬೇಕು ಜನ, ನನ್ನ ಹೋರಿ ನೋಡ್ಬೇಕು, ನನ್ನ ಹೋರಿಯಿಂದ ಒಂದ್ ಸ್ವಲ್ಪ ಜನ ಬರ್ಬೇಕು ನೋಡಿ ಅನ್ನೋದೊಂದು ಆಸೆ ಇರುತ್ತೆ. ನಾನು ಕೇಳ್ತೀನಿ, ಯಾಕೆ ನೋಡ್ಬೇಕು ನಿಮ್ಮ ಹೋರಿನ ಅಂತ? ಈಗ ಸಿಂಪಲ್ ಇನ್ನೊಂದು ಪ್ರಶ್ನೆ ಕೇಳಲ್ಲ, ಈ ಸಂದರ್ಶನ ಯಾಕೆ ಬೇಕು ಹೇಳಿ? ನಾವು 4 ಮಂದಿಗೆ ಬೆಳಕಿ ಬರ್ಬೇಕು. ನಾವು ಹಿಂಗ ಈಗ ನೀವು ಹೇಳ್ತಿದ್ದೀರಾ ನಾವು ಒಂದು 4 ಜನಕ್ಕೆ ಗೊತ್ತಾಗ್ಬೇಕು ನಮ್ಮ ಹೋರಿ ಅಂತ ನೀವು ಹೇಳ್ತಿದ್ದೀರಾ. ಯಾಕೆ ಗೊತ್ತಾಗ್ಬೇಕು ಅಂದ್ರೆ ಈಗ ನಮ್ಗೆ ಹಬ್ಬ ಮಾಡ್ತಾ ಇದೇವೆ ಅಂದ್ರೆ ಅಣ್ಣ ನಮ್ಮನ್ನ ನೋಡಿ ಇನ್ನೂ 4 ಜನ ಹೋರಿ ಕಟ್ಟಬೇಕಣ್ಣ. ಈಗಿನ ಕಾಲದಾಗ ಅಣ್ಣ ಎಲ್ಲ ಹೋರಿಗಳು ಎಲ್ಲ ಟ್ರ್ಯಾಕ್ಟರ್ ಅವು ಬಂದು ಎಲ್ಲ ಹೋರಿಗಳನ್ನ ಇದು ನಶಿಸಿ ಹೊಂಟಾವಣ. ರೈತರು ಹೋರಿಗಳು ಭಾಳ ಅದಾವಣ ಹಬ್ಬ ಮಾಡವು. ಆದ್ರೆ ಈಗ ಬೆಳಕಿ ಕಾಣಾಕತ್ತಿಲ್ಲ ನಾವು. ಇದು ಮತ್ತೇನು ಸೌಕರ್ದಂತಲ್ಲ ಹೋರಿ, ಇದೆಲ್ಲ ಮಿಡಲ್ ಕ್ಲಾಸ್ ಹೋರಿನ ಅಣ್ಣ. ಮಿಡಲ್ ಕ್ಲಾಸ್ ಹೋರಿನ ಇದರಿಂದ ಮತ್ತೊಬ್ಬ ಮಿಡಲ್ ಕ್ಲಾಸ್ ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ಆಗ್ಲಿ, ಅವರು ಹೋರಿ ಕಟ್ಲಿ, ಹೋರಿ ಹಬ್ಬ ಅನ್ನೋದು ಬೆಳಿಲಿ ಉಳಿಲಿ ಅಂತ ಹೇಳಿ ಆಸೆ ಅಣ್ಣ. ಅದಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನನಗೆ ಬಂದು. ಯಾಕೆ ಅಂದ್ರೆ ಈಗ ನನಗೆ ಒಂದು ಹೋರಿ ಇಷ್ಟ ಯಾವುದು ಅಂದ್ರೆ ನನಗೆ ಚಾಮುಂಡಿ ಅಂದ್ರೆ ಬಹಳ ಇಷ್ಟ. ಈ ಚಾಮುಂಡಿ ಯಾಕೆ ಇಷ್ಟ ಆಯ್ತು ಅಂದ್ರೆ ಅದು ತರ ಗತ್ತೆ ಬೇರೆ. ಈ ಪಿಪಿ ಹೋರಿ ಇವತ್ತಿನವರೆಗೂ ನಾನು ಅಂತ ಗತ್ ನೋಡಿಲ್ಲ, ಬೇರೆ ಯಾವ ಹೋರಿದು ನೋಡಿಲ್ಲ. ಪಿಪಿ ತರ ಹೌದು, ನನಗೆ ಆ ಹೋರಿ ಅದಕ್ಕೆ ಇಷ್ಟ, ಆ ಹೋರಿ ಅದಕ್ಕೆ ಬೆಳಿಬೇಕು, ಅದರಿಂದ ಅದಕ್ಕೆ ನಾನು ಇದ್ದಿದ್ದೆ ಓಡ್ತಿದ್ನೇನೋ ಅನ್ನೋದೊಂದು ಬಂತು. ಈಗ ಅದೇ ತರ ನಾನು ಕೇಳ್ತಿದ್ದೀನಿ, ನನಗೀಗ ಚಾಮುಂಡಿ ಇಲ್ಲ, ನಾಳೆ ನಾನು ಹಬ್ಬದಲ್ಲಿ ಯಾವುದೋ ಒಂದು ಹಬ್ಬದಲ್ಲಿ ನೀವು ಹಾಕಿದ್ರಿ ಅಂದ್ರೆ ಎಳವಟ್ಟಿ ಯೋಧನ ಹಿಂದೆ ನಾನು ಓಡೋಗ್ಬೇಕು. ಅಂಥದ್ದು ಏನ್ ಮಾಡುತ್ತೆ, ಅಂಥದ್ದು ಯಾಕೆ ಅಂತ ನಾನು ಕೇಳ್ತಿರೋದು. ಅಣ್ಣ ಇದು ಪಿಪಿ ಒಳಗೆ ಬರ್ತವೆ ಅಂತ ಹೇಳಿದೇವಣ್ಣ. ನೆಕ್ಸ್ಟ್ ಇಯರ್ ಪಿಪಿ ಒಳಗೆ ಈಗ ಎಲ್ಲ ಹೋರಿ ಪಿಪಿ ಒಳಗೆ ಸೆಂಟ್ರಿ ಬಳೋದು ಭಾಳ ಕಡಿಮೆ ಅಣ್ಣ.
ಇದು ಸ್ಪೀಡ್ ಪ್ಲಸ್ ಸೆಂಟರ್ ಬರ್ತೈತಣ ಹೋರಿ, ಆ ಆಸೆ ನಮ್ಗೆ ಐತಣ. ಅದನ್ನ ನೋಡಿ ಅದು ಬರೋ ಸ್ಪೀಡ್ಗೆ ಆಗ್ಲಿ ಅದು ಬರೋ ಗತ್ ಮೇಂಟೈನ್ ಮಾಡ್ತೈತಣ ಅನ್ನೋದು ಐತಣ ನಮ್ಗೆ. ಚೆಂಡ್ ನಿಗರ್ಷಿಂದ ಬರ್ತೈತಣ. ಮತ್ತೆ ಅದ್ರಾಗ ಏನಣ್ಣ ಇಲ್ಲಿವರೆಗೂ ಹಿಂಗೆ ಚೆಂಡ್ ನೆಲ ಕೊಡೋದಂತೂ ಇದು ಇಲ್ಲಣ್ಣ. ಚೆಂಡ್ ನಿಗರ್ಷಿ ಬರ್ತೈತಣ. ಈಗ ಇದ್ರ ವಯಸ್ಸಿನಾಗ ಪಿಪಿ ಹೊತ್ತು ಹಬ್ಬ ಮಾಡೋ ಯಾವಿಲ್ಲಣ್ಣ ಇಲ್ಲಿವರೆಗೂ. ಅದನ್ನ ಈಗ ಪಿಪಿ ಹೊರಸ್ತಾವಣ. ಒಂದಿನ ನೀನ ಇದಕ್ಕೆ ಅಭಿಮಾನಿ ಆಗ್ಬೋದಣ್ಣ, ಹೇಳಕ್ಕಾಗದಲ್ಲ, ಹಂಗ ಹಬ್ಬ ಮಾಡ್ತೈತಣ. ಆ ಭರವಸೆ ಐತಣ. ಪಿಪಿ ಒಳಗೆ ಬರ್ತೈತಣ, ಸೆಂಟ್ರಿ ಬರ್ತೈತಿ ಅನ್ನೋದು ಭಾಳ ಐತಣ. ಈ 15 ಹಬ್ಬದಲ್ಲಿ ಎಷ್ಟು ಹಬ್ಬ ಗೆದ್ದಿದ್ದೀರಾ, ಎಷ್ಟು ಹಬ್ಬ ಸೋತಿದ್ದೀರಾ ಬ್ರದರ್? ಎಷ್ಟು ಹರ್ದದ್ದ ಹಿಸ್ಟ್ರಿ ಇಲ್ಲಣ್ಣ. ಹರ್ದಿದ್ದು ಹಿಸ್ಟ್ರಿನೇ ಇಲ್ಲ. ಹಿಸ್ಟ್ರಿ ಇಲ್ಲಣ್ಣ. ಇನ್ನು ಪಾಳೆ ಸಿಗಲ್ದಂಗಾಗಿ ಗೇಟ್ ಮಟ್ಟ ಹೋಗಿ ಹೊಳಿ ಬಂದದ್ದು ಹಿಸ್ಟ್ರಿ ಇದಾವಣ. ಆದ್ರೆ ಹರ್ದಿದ್ದು ಹಿಸ್ಟ್ರಿ ಇಲ್ಲಣ್ಣ ಹೊರಿದ. ಏನ್ ಬ್ರದರ್ ಪ್ಲಸ್ ಪಾಯಿಂಟ್ ಏನ್ ಬಂದಿರ್ಬೋದು, ನೆಗೆಟಿವ್ ಪಾಯಿಂಟ್ ಏನ್ ಬಂದಿರ್ಬೋದು? ಎಳವಟ್ಟಿ ಯೋಧ ಅದೇ, ಯಾಕೆಂದ್ರೆ ಮನುಷ್ಯ ಅಂತ ಅಂದಾಗ ಇದು ಎರಡು ಇರುತ್ತೆ. ನನ್ನ ಪೇಜಿಗೂ 115 ಜನ ಬೈಬೋದು, ಇನ್ನೂ ಒಂದು 10 ಜನ ಯಾರೋ ಇಲ್ಲ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನ್ಬೋದು. ಪ್ಲಸ್ ಮೈನಸ್ ಎರಡೂ ಇದೆ. ಎಳವಟ್ಟಿ ಬೈಯೋರ 100 ಜನ ಇದ್ರು ಹೊಗಳಾರ ಒಬ್ರ ಇರ್ತಾರಣ್ಣ. ಅದಕ್ಕರ ಖುಷಿ ಪಡ್ಬೇಕಣ್ಣ ನಾವು. ನಾವು ಈ ಹೋರಿನ ನಂಬರ್ ಹರಿಸಿದ ದಿನ ಹಿಡಿಬೇಕು ಅಂತ ಫೋನ್ ಹಚ್ತಾರಣ್ಣ. ಹೋರಿ ಏನ್ ಹೇಳಿ ಮುಂದೆ ನಂಬರ್ ಚೀಟಿ ಹರಿಸಿದ ಗಡಿ ಅಣ್ಣ. ಇವತ್ತಣ್ಣ ನಮ್ಗೆ ಇವ್ರು ಯಾರಂತ ಗೊತ್ತಿದ್ದಿಲ್ಲ. ನಮ್ಮ ತಮ್ಮಗೆ ಫೋನ್ ಮಾಡಿದ್ವಿ, ಹೋರಿ ಓನರಿಗೆ ಫೋನ್ ಮಾಡ್ತಿದ್ದವಣ. ನಮ್ಮ ಹತ್ರ ಈಗ ಹೋರಿ ಇಲ್ಲ, ನಮ್ಮ ಸಾಮ್ರಾಜ್ಯದ ಹೆಸರ ಮೇಲೆ ಒಂದು ಹಬ್ಬ ಮಾಡ್ಬೇಕಂತ. ಅವತ್ತಣ್ಣ ಒಬ್ರು ಊರರ ಗೊತ್ತಿಲ್ಲ, ಏನು ಬೇರೆಯವ್ರ ಗೊತ್ತಿಲ್ಲ. ಈ ಹೋರಿ ವೀರಬಾಹುಬಲಿ ಸಾಮ್ರಾಜ್ಯದ ಎಳವಟ್ಟಿ ಯೋಧ ಅಂತ ನಂಬರ್ ಹರಿಸಿದ್ರಣ. ಅರ್ಶಿಣ ಉಪ್ಪಿ ಹಬ್ಬಕ್ಕೆ ಹಾಕ್ದಾಗಣ ಸ್ಟೋರಿ ಗಿರಿ ಹಾಕ್ಯಾರಣ ಹುಡ್ರು. ನಾವು ಮಂಗಳೂರಾಗಿದ್ದೇವೆ. ನಾವು ನಮ್ಮ ಹುಡ್ರೆಲ್ಲ ಕೆಲಸಕ್ಕೆ ಇಲ್ಲಿಂದ ಬರಾಕತ್ತಿದ್ವಿ. ಫೋನ್ ಬರಾಕತ್ತಿದ್ದವಣ, ಹಿಂಗೆ ನೀವು ಎಳವಟ್ಟಿ ಯೋಧ ಅಂತ ಒಂದು ಹೋರಿ ಹಾಕಿರಿ, ಹೋರಿ ಹಿಡಿಸ್ತೇವೆ. ಹಿಡಿಯೋಕ್ಕೆಲ್ಲ ರೊಕ್ಕ ಕೊಟ್ಟಾರ, ನಮ್ಮ ಹತ್ರ ಬಂದೈತೆ. ಇಸ್ಗಂದಿ ಖುಷಿಯಿಂದ ತಿನ್ರಪ್ಪ ನೀವು ಹೋರಿ ನಮ್ಮದು. ನಮ್ಮ ಹೋರಿ ಮುಕ್ಕಳ ಜಿಗಟ್ಟಿದ್ರೆ ಹೋರಿ ತಡ ಐತಿದ್ವಿ. ನಿಮ್ಮ ಹೋರಿ ಹಿಡ್ಸೋನ್ ಮುಕ್ಕಳ ಜಿಗಟ್ಟಿದ್ರ, ಹರಿಯೋನ್ ಮುಕ್ಕಳ ಜಿಗಟ್ಟಿದ್ರ ಹೋರಿ ಹಿಡಿತಾನ ಅಂತ ಹೇಳಿದವ. ಈ ಥರ ಆಯ್ತು ನೋಡೋಣ. ಆದ್ರೆ ಹೋರಿ ಹಬ್ಬಕ್ಕೆ ಹಾಕೇವಿ ಅಂದ್ರೆ ಹೋರಿ ಹಿಡಿಯಕ್ಕೆ ಸುಪಾರಿ ಕೊಡ್ತಾರ. ಅಂದ್ರೆ ಲೆಕ್ಕ ಹಾಕೋಣ, ಹಬ್ಬಕ್ಕೆ ಹಾಕೇವಿ ಅಂದ್ರೆ ಹೋರಿ ಹಿಡಿಯಕ್ಕೆ ಸುಪಾರಿ ಕೊಡ್ತೈತಿ ಅಂದ್ರೆ ಅವ್ರಿಗೆ ಎಷ್ಟು ನಿದ್ದೆ ಗೆಡ್ಸಿರ್ಬೇಕಣ್ಣ ಇದು ಹೋರಿ ಹಬ್ಬದಾಗ. ಅದನ್ನ ಅರ್ಥ ಮಾಡ್ಕೋಬೇಕಣ್ಣ ನಾವು. ಅವ್ರಿಗೆ ಹಬ್ಬ ಇವತ್ತು ಟಾಪ್ ಹಬ್ಬ ಮಾಡ್ತೈತಿಲಿ ಅಂತೇಳಿ ಅವ್ರಿಗೆ ಗೊತ್ತೈತಣ್ಣ. ಅಷ್ಟು ನಿದ್ದೆ ಗೆಡ್ಸಿದ್ಕನ ಇದು ಹಿಡಿಯಕ್ಕೆ ಸುಪಾರಿ ಕೊಟ್ಟಾರಣ್ಣ. ರಾತ್ರಿ ಎಲ್ಲ ಮತ್ತೆ ಮಕ್ಕಂದಿಲ್ಲಣ್ಣ ಅವ್ರು ಹೋರಿ ಹಬ್ಬ ಮಾಡಿ ಬರೋ ಮಟನ. ಅದು ಕನ್ಫರ್ಮ್ ಐತಣ್ಣ ನಮ್ಗೆ. ಬ್ರದರ್ ಈಗ ಈ ಹೋರಿ ಕಟ್ಟಿದ್ದೀರ ಬ್ರದರ್, ಹೋರಿ ಮಾಲೀಕನಿಗೂ ಅದೊಂದು ಆಸೆ. ಹೇಳಿದ್ನಲ್ವ ನಾನು ಸ್ಟಾರ್ಟಿಂಗು, ಪ್ರತಿಯೊಬ್ಬನಿಗೂ ನಮ್ಮ ಹೋರಿ ಹಿಂದೆ ಬರ್ಬೇಕು ಜನ ಅಂತ. ನಿಮಗೆ ಈ ಹೋರಿ ಕಟ್ಟಾದ್ಮೇಲೆ ಈಗ ಹಬ್ಬ ಮಾಡ್ಕೊಂಡು ಬರ್ತಿದ್ದೀರಾ, 15 ಆಗ್ಬೋದು. ಕೆಲವೊಂದು ಹೋರಿಗಳು ಹೆಂಗೆ ಅಂದ್ರೆ 2 ಹಬ್ಬ ಮಾಡಿ ಹೆಸರು ಮಾಡ್ಕೊಂಡಿರೋ ಹೋರಿಗಳು ಇದಾವೆ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡಿರೋ ಇದಾವೆ. ಕೆಲವೊಂದು ಹೋರಿಗಳು 150 ಹಬ್ಬ ಮಾಡಿದ್ರು ಹೆಸರಾಗಿಲ್ಲ. ಸುಮ್ಮನೆ ಮನೆ ಮಗ ಅಷ್ಟೇ ಅವನು ಹೊರಗೆ ಬಂದ್ರೆ ಬಿಡು ಅಂತ ಹಿಂಗಾಗ್ತಿದೆ. ನಿಮಗೆ ಹೋರಿ ಹಬ್ಬದಲ್ಲಿ ನಾನೊಂದು ಇಂಥದ್ದೊಂದು ಕನಸು ಕಟ್ಟಿದ್ದೀನಣ್ಣ ಅಂತದ್ದು ಆಗ್ಬೇಕು ಯೋಧನಿಂದ ಅಂದ್ರೆ ಏನು ಕನಸು ಕಟ್ಟಿದ್ದೀರ? ಎಲ್ಲರೂ ನಮ್ಮ ಊರಿಂದ ಓಡಿ ಬರ್ಬೇಕು ಅನ್ನೋದು ಭಾಳ ಖುಷಿ ಐತಣ್ಣ. ಅದೊಂದು ಎಲ್ಲರೂ ನಮ್ಮ ಊರಿಂದ ಬರ್ಬೇಕನ್ನೋ ಕನಸು ಭಾಳ ಐತಣ್ಣ. ಯಾವಾಗ ಆಗುತ್ತೆ? ಸದ್ಯದ್ರಾಗ ಮಾಡ್ತೇವಣ್ಣ, ಇವತ್ತ ನಾಳೆ ಅಂತ. ಅದ್ರೊಳಗ ಈಗ ದೊಡ್ಡ ಹಬ್ಬ ಮಾಡಿದ್ವಿ, 2 ಹಬ್ಬ ಅಣ್ಣ. ನಾವು ಎಲ್ಲ ಲೋಕಲ್ ಹಾಕ್ಯಾವ ಮಾಡಿದ್ದಣ. ಹಂಗ ಸುತ್ತಮುತ್ತ ಹಬ್ಬ ಮಾಡಿದ್ದಣ. ಇದ ವರ್ಷ 2 ಹಬ್ಬ ಮಾಡ್ಯಾವಣ. 2 ಹಬ್ಬದಾಗನ ಸ್ವಲ್ಪ ಹೆಸರಾಗೈತಣ್ಣ. ಇಂದಾಗ ಮಾಡಿದ ಹಬ್ಬ ಅಣ್ಣ 2. ಈಗಣ ಈ ವರ್ಷ ಮುಗಿತಣ. 2026 ಹಬ್ಬ ಮಾಡಲ್ಲ. 2027 ಪಿಪಿ ಕೊಂದು ತಗೊಂಡ ಬರ್ತಾವಣ. ಆ ಕಡೆ ಖಾಲಿ ಮಾಡೇ ತೀರ್ತು. ಅಲ್ಲಿ ಮಠ ಅಣ್ಣ ಹೋರಿ ರೆಸ್ಟ್ನಾಗ ಇರ್ತೈತಣ್ಣ. 2027 ಆ ಕಡೆ ಖಾಲಿ ಮಾಡಿ ತೋರಿಸ್ತಾವಣ. ಬಂದೇ ಬರ್ತಾರಣ್ಣ ಜನ. ನಮ್ಮ ಹೋರಿ ಆ ಥರ ಐತಣ್ಣ, ನಾವು ಅದೇ ಥರ ಅದೇವಿ. ಹೋರಿನ ಬಗ್ಗಲ್ಲಣ್ಣ, ನಾವು ಯಾವಂಗೂ ಬಗ್ಗಲ್ಲ. ಯಾವ ಬಂದ್ರೆ ಅಣ್ಣ ಒಂದು ಸೈಡ್ ಮಾರ್ಕೆಟ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಆ ಕಡೆ 2027 ಆ ಕಡೆ ಖಾಲಿ ಮಾಡೇ ಮಾಡ್ತೀರಾ? ಮಾಡೇ ಮಾಡ್ತೀರಾ? ಮಾಡೇ ಮಾಡ್ತಾವ. ಬೇರೆ ಏನಾದರೂ ಹೇಳೋದಿದೆಯಾ ಬ್ರದರ್ ಹೋರಿ ಬಗ್ಗೆ?